ಇವತ್ತು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದು ಏನು ಬಿಡದಿ ಟೌನ್ಶಿಪ್ ಅನ್ನೋ ಹೆಸರಿನಲ್ಲಿ ಬೈರಮಂಗಲ ಪಂಚಾಯತಿ ಮತ್ತು ಕಂಚಗಾರನಹಳ್ಳಿ ಪಂಚಾಯತಿಯ ಸುಮಾರು 10 ರೆವಿನ್ಯೂ ಗ್ರಾಮಗಳ ಮರಣ ಶಾಸನವನ್ನ ಮಾನ್ಯ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಮರಣ ಶಾಸನವನ್ನ ಬರೀಲಿಕ್ಕೆ ಹೊರಟಿದ್ದಾರೆ. ಅದರ ವಿರುದ್ಧ ನಾವೆಲ್ಲ ನಿಮ್ಮ ರೈತರ ಬದುಕಿನಲ್ಲಿ ಚೆಲ್ಲಾಟ ಆಡ್ಲಿಕ್ಕೆ ಬಿಡೋದಿಲ್ಲ. ನಮ್ಮ ರೈತರನ್ನ ರಕ್ಷಣೆ ಮಾಡಿಕೊಳ್ಳುವಂತ ಹೋರಾಟದಲ್ಲಿ ನಾವು ಯಾವತ್ತೂ ಕೂಡ ನಿಮ್ ಪರವಾಗಿ ಇರ್ತೇವೆ. ಯಾರು ಎದೆಗುಂದಬೇಡಿ, ಧೃತಿಗೆಡಬೇಡಿ. ನಿಮ್ಮ ಆಸ್ತಿನ ಕಬಳಿಸುವಂತ ಹುನ್ನಾರ ಏನು ಸತತವಾಗಿ 3 ವರ್ಷದಿಂದ ನಡೀತಾ ಇದೆ, ಈ ಹುನ್ನಾರಕ್ಕೆ ಕಡಿವಾಣ ಹಾಕೇ ಆಗ್ತೇವೆ. ನಿಮ್ಮ ಪಾಲಿಗೆ ನಾವು ಉಸಿರಾಗಿ ಯಾವತ್ತೂ ಕೂಡ ನಿಂತಿರ್ತೇವೆ ಅನ್ನುವಂತ ಒಂದು ಸ್ಪಷ್ಟ ಸಂದೇಶವನ್ನ ನಮ್ಮ ಆ ಭಾಗದ ರೈತರಿಗೆ, ರೈತ ಹೆಣ್ಣು ಮಕ್ಕಳಿಗೆ ಕೊಡ್ಲಿಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನೀವೆಲ್ಲ ಡೇ 1 ಇಂದ ಗಮನಿಸಿದಿರಿ. ಅವರ ವಾದ ಇಷ್ಟೇ, ಇದು ನಮ್ಮ ಕಾಲದಲ್ಲಿ ಆಗಿದ್ದಲ್ಲ, ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಆಗಿದ್ದು, ಕುಮಾರಸ್ವಾಮಿ ಅವರು ಹುಟ್ಟಿಸಿದಂತ ಕೂಸಿದು. ಆ ಕೂಸಿಗೆ ಪೋಷಣೆ ಮಾಡ್ತೀವಿ, ಹಾಲು ಉಣಿಸ್ತೀವಿ, ಹೆಸರಿಡ್ತೀವಿ ಅಂತೇಳಿ ಹೊರಟಿರ್ತಕ್ಕಂಥದ್ದು ತಾವೆಲ್ಲ ಗಮನಿಸಿದ್ದೀರಿ. ಅವ್ರಿಗೆ ಯಾರಿಗೋ ಹೆಸರು ಮೇಲೆ, ಕುಮಾರಸ್ವಾಮಿ ಅವರೇ ಅಲ್ಲ, ಆ ಜಾಗದಲ್ಲಿ ಆ ಪಕ್ಷದ ಯಾರಾದ್ರೂ ಒಬ್ರು ಇದ್ದಿದ್ರು ಕೂಡ ಅವ್ರ ಹೆಸರು ಹೇಳ್ಕೊಂಡು ಈ ಆಸ್ತಿಗಳನ್ನ ಲಪಟಾಯಿಸೋದು, ಈ ಯೋಚನೆನ ತಮ್ಮದು ಆಲಿಸ್ಕೋಬೇಕು ಅನ್ನುವಂತ ಚಿಂತನೆ ಅವ್ರ ತಲೆಯಲ್ಲಿ ಏನ್ ಬಂದಿದೆ, ಅದನ್ನ ಅವರು ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ನಾನಿಷ್ಟೇ ಸ್ಪಷ್ಟನೆ ಕೊಡ್ತೀನಿ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿ, ಪಂಥಾಹ್ವಾನ ಮಾಡಿ ಬರಬೇಕು ಅಂತ ಹೇಳಿ ನೀವು ಮಾಧ್ಯಮದಲ್ಲಿ ಹೇಳ್ತೀರಿ. ನಿಮ್ಮನ್ನ ಹೋರಾಟ ಶುರುವಾಗಿ 447ನೇ ದಿವಸ ಆಗಿದೆ, 435 ದಿವಸ ಆಗಿದೆ. 435 ದಿವಸದಿಂದಲೂ ಕೂಡ ಆ ರೈತ ಹೋರಾಟಗಾರರು, ನಿಜವಾದ ರೈತರು, ನಿಜವಾದ ಬೇಸಾಯ ಮಾಡಿಕೊಂಡು ಆಸ್ತಿ ಉಳ್ಳಂತವ್ರು, ತಲತಲಾಂತರದಿಂದ ಅವರು ಪಿತ್ರಾರ್ಜಿತ ಆಸ್ತಿಯನ್ನ ರಕ್ಷಣೆ ಮಾಡ್ಕೊಂಡು ಬಂದಿರತಕ್ಕಂಥವ್ರು, ದಿನ ಅವರು ಜಮೀನಲ್ಲಿ ಬೆವರು ಸುರಿಸಿ ದುಡಿದು ರೇಷ್ಮೆ ಬೆಳೀತಾ ಇರ್ತಕ್ಕಂಥವ್ರು, ಹೈನುಗಾರಿಕೆ ಮಾಡ್ತಾ ಇರ್ತಕ್ಕಂಥವ್ರು, ತರಕಾರಿ ಬೆಳೀತಾ ಇರ್ತಕ್ಕಂಥವ್ರು, ತೆಂಗು ಮಾವು ಬಾಳೆ ಬೆಳೀತಾ ಇರ್ತಕ್ಕಂಥವ್ರು ನಿನ್ನ ಕೂಗಿ ಕರೀತಾ ಇದ್ದಾರೆ. ಬನ್ನಿ ಸ್ವಾಮಿ, ನೀವು ಕನಕಪುರದ ಮಗ, ಪಕ್ಕದ ಕೂಗಳ್ತಿ ದೂರದಲ್ಲಿದ್ದೀರಿ, ನೀವು ಇವತ್ತು ಬೆಂಗಳೂರಿಗೆ ಹೋಗಿ ನೀವು ಸೆಟ್ಲ್ ಆಗಿರ್ಬೋದು, ಬನ್ನಿ ನಮ್ ಕಷ್ಟ ನೋಡಿ, ಬನ್ನಿ ನಮ್ಗೆ ಏನೈತೆ ಅಂತ ಕಷ್ಟ ಸುಖ ಕೇಳಿ ಅಂತ ನಿಮ್ಗೆ ಇವತ್ತು ಕುಮಾರಸ್ವಾಮಿ ಅವ್ರು ಕರಿಬೇಕಾ ಸಾಹೇಬ್ರೆ? ಅಥವಾ ನಿಖಿಲ್ ಕುಮಾರಸ್ವಾಮಿ ಅವ್ರು ಕರಿಬೇಕಾ? ಅಥವಾ ದೇವೇಗೌಡರು ಕರಿಬೇಕಾ? ಅಥವಾ ಆರ್ ಅಶೋಕ್ ಅವ್ರು ಕರಿಬೇಕಾ? ನಿಮ್ಮ ಆ ರೈತ ಹೆಣ್ಣು ಮಕ್ಕಳ ಕೂಗು ನಿಮ್ಮ ಕಿವಿಗೆ ತಟ್ಟಲಿಲ್ವೇ? ಅವ್ರಿಗೆ ಮಾನ್ಯತೆ ಇಲ್ವೇ? ಆ ರೈತ ಹೆಣ್ಣು ಮಕ್ಕಳಿಗೆ ಗೌರವ ಇಲ್ವೇ? ಉಡಾಫೆಯಾಗಿ ಮಾತಾಡ್ತೀರಾ ಸ್ವಾಮಿ, ಉಡಾಫೆಯಾಗೆ. ನೀವು ಮೊನ್ನೆ ದಿವಸ ಕರಿತೀರಿ, 10 ರಿಂದ 15 ಜನ ಮಾತ್ರ ಬರಬೇಕು ನೀವು, ಆದ್ರೆ ನಿಮ್ಗೆ ಅವಕಾಶ ಕೊಡ್ತೀನಿ ಅಂತ ಪೊಲೀಸ್ನವ್ರ ಕೈಲಿ ಹೇಳಿಸ್ತೀರಿ. ಎಲ್ಲ ನನ್ನ ರೈತರನ್ನ ಹತ್ರ ಬಂದು ಕೇಳ್ಕೊಂಡ್ರು, ಹೋಗದೆ ತಪ್ಪು ಮಾಡ್ಬಿಟ್ಟಿರಿ, ಕೇಳ್ಕೊಳ್ಳಿ, ಒಂದ್ ಮೆಮೊರಾಂಡಮ್ ರೆಡಿ ಮಾಡ್ಕೊಂಡು ಹೋಗಿ. ಸ್ವಾಮಿ, ನಾವು ನಿಜವಾದ ರೈತರು, ನಾವ್ ಯಾರು ನಕಲಿ ರೈತರಲ್ಲ, ಅಲ್ಲಿರೋರು ನಿಜವಾದ ಆಸ್ತಿ ಅಂತವ್ರು,
ನಿಜವಾಗ್ಲೂ ನಮ್ಮ ಹೆಸರು ಪಾಣಿ ಇರುವಂತರು ಬಿಟ್ಬಿಡಿ ನಮ್ಮ. ನೀವು ಯಾರ್ಯಾರ್ದು ಸವಾಲ್ಗಳಿಗೆ ಹೋಗಿ ನಮ್ಮನ್ನ ಬಲಿ ಮಾಡ್ತೀರಿ ಅಂತ ಪಾಪ ರೈತರು ಕೇಳ್ಕೊಂಡ್ರೆ ನೀವೇನ್ ಹೇಳಿದ್ರಿ ಸ್ವಾಮಿ? ನಾನು ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀನಿ, ನಾನು ಇಲ್ಲಿರ್ತಕ್ಕಂಥ IAS ಆಫೀಸರ್ಗಳನ್ನ ಅದಿಯಾಗಿ ಸೀನಿಯರ್ ಆಫೀಸರ್ಸ್ಗಳನ್ನ ಕಳಿಸ್ತೀನಿ, ನಾನು ಇನ್ನೊಂದ್ಸರಿ ಕೂಲಂಕುಷವಾಗಿ ಯೋಚನೆ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಭರವಸೆ ಕೊಟ್ಬಿಟ್ಟು ಅದ್ರ ಮಾರ್ನೆಗೆನೆ ನೀವು ನಿಮ್ಮ ಪಟಾಲಂಗಳನ್ನೆಲ್ಲ ಕರ್ಸ್ಕೊಬಿಟ್ಟು ಜೈಕಾರ ಹೊಡಿಸ್ತೀರಾ? ಬಾಲಕೃಷ್ಣ ಅವ್ರನ್ನ ಜೊತೆ ಕುಂಡ್ರಿಸ್ಕೊಂಡು ಜೈಕಾರನ ಏನು ಉಬ್ಕೊಂಡು ಮಾತಾಡ್ತೀರಾ ಸ್ವಾಮಿ? ಬಂದ್ ಹೇಳಿ ಸ್ವಾಮಿ ಇಲ್ಲಿ ಸಾಹೇಬ್ರೆ, ಬಂದು ಬೈರಮ್ಮ ಸರ್ಕಲ್ ಅಲ್ಲಿ ನಿಂತ್ಕೊಂಡು ನಿಮ್ ದಂಡು ದಾಡಿ ನಿಮ್ ಪೊಲೀಸು ನಿಮ್ ಅಧಿಕಾರಿಗಳು ಎಲ್ಲರೂ ಕರ್ಕೊಬಂದು ಇಲ್ಲಿ ಮಾತಾಡಿ ಸ್ವಾಮಿ. ಅಲ್ಲೆಲ್ಲ ನಿಮ್ ಕ್ವಾರ್ಟರ್ಸ್ ಎಲ್ಲೋ, ಅಲ್ಲೆಲ್ಲ ನಿಮ್ ಕಾಲೇಜಲ್ಲೋ ಡೋರ್ ಹಾಕೊಂಡು ಯಾಕೆ ಮಾತಾಡ್ತೀರಿ? ಇಲ್ಲಿ ಮಾತಾಡಿ, ನಾವು ಬರ್ತೀವಿ, ನಾವು ಬಂದು ಕೈ ಕಟ್ಕೊಂಡು ನೋಡ್ತಾ ಇರ್ತೀವಿ. ಓ ನಮ್ ಸಾಹೇಬ್ರು ಬಂದವ್ರೆ, ಏನ್ ಮಾತಾಡ್ತಾರೆ, ಏನ್ ಕೇಳ್ತಾರೆ, ನ್ಯಾಯ ಮಾಡ್ತಾರ ಅನ್ಯಾಯ ಮಾಡ್ತಾರ ಅಂತ ನಾವು ಬಂದು ಕೇಳ್ತಾ ಇರ್ತೀವಿ. ಆ ಕೆಲಸ ಮಾಡಿ ಸ್ವಾಮಿ, ಇದೆಲ್ಲ ಮಾಡೋದು ಯಾವ್ದೇಳಿ ಮನೆ ಕ್ವಾರ್ಟರ್ಸ್ ಕರ್ಸ್ಕೊಂಡು ಅಲ್ಲಿ ಜೈಕಾರ ಹೊಡ್ಸ್ಕೊಬಿಟ್ಟು ಅಲ್ಲಿ ಎಲ್ಲಾರ್ಗು ಹೇಳಿ ಅಂತೇಳಿ ನಿಮ್ದು ತಂತ್ರಗಾರಿಕೆ ಎಲ್ಲ ಗಮನಿಸ್ತಾ ಇದೆ. ವಿರೋಧ ಮಾಡಿದ್ರು 10-15 ಜನ ಅವ್ರೆ, ಪರವಾಗಿರೋ 100 ಜನ ಅವ್ರೆ ಅಂತೇಳಿ ನೀವು ವಿಡಿಯೋ ಮಾಡಿ ಡಾಕ್ಯುಮೆಂಟೇಶನ್ಗೆ ನೀವು ಕರ್ಸ್ಕೊಂಡು ಈ ಅವತಾರಗಳೆಲ್ಲ ಹಚ್ತಿರಲ್ಲ, ನೀವು ಬಾಲಕೃಷ್ಣ ಅವರು ಈ GBD ಅವರೆಲ್ಲ ಸೇರ್ಕೊಂಡು ನಮ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ನಿಮ್ ಧೈರ್ಯ, ನಿಮ್ ತಾಕತ್ತು, ನಿಮ್ ಸಾಹಸ, ನಿಮ್ಮ ಪೌರುಷ ಎಲ್ಲ ಬೈರಮಂಗಲ ಸರ್ಕಲ್ ಅಲ್ಲಿ ತೋರ್ಸ್ಬೇಕು ಸ್ವಾಮಿ, ಅಲ್ಲ ಬೆಂಗಳೂರಿನಲ್ಲ ತೋರ್ಸೋದು. ನಾವು ಹೋಗಿದೀವಿ, ಕುಮಾರಸ್ವಾಮಿ ಅವ್ರು ಬಂದವ್ರೆ, ನಿಖಿಲ್ ಕುಮಾರಸ್ವಾಮಿ ಬಂದವ್ರೆ, R ಅಶೋಕ್ ಬಂದವ್ರೆ, ಡಾಕ್ಟರ್ ಮಂಜುನಾಥ್ ಬಂದವ್ರೆ, ಹಲವಾರು ರೈತ ಪರ ಸಂಘಟನೆಯ ನಾಯಕರುಗಳು ಬಂದವ್ರೆ, ಕನ್ನಡ ಪರ ಸಂಘಟನೆಯ ನಾಯಕರುಗಳು ಬಂದವ್ರೆ, ಚಿಂತಕರು ಬಂದವ್ರೆ, ಕವಿಗಳು ಬಂದವ್ರೆ, ಪ್ರಜ್ಞಾವಂತರು ಬಂದಿದ್ದಾರೆ, ಬುದ್ಧಿಜೀವಿಗಳು ಬಂದಿದ್ದಾರೆ. ಅವ್ರಿಗೆ ಇವರೆಲ್ಲರಿಗಿಂತ ದೊಡ್ಡವರ ನೀವು ಮರಣ ಶಾಸನವನ್ನ ಬರೀಲಿಕ್ಕೆ ಹೊಟ್ಟಿದ್ದೀರಿ ಅಂತಲ್ಲ ಹೇಳ್ತೀರಲ್ಲ, ಬರೀತೀರ ಮರಣ ಶಾಸನನ ನಮ್ಮ ರೈತರ ಎದೆ ಮೇಲೆ? ನೀವು ಯಾವ ಬಾಯಲ್ಲಿ ಹೇಳ್ತೀರಿ? ನೀವು ಯಾವ ಆಂಗಲ್ ಅಲ್ಲಿ ನೀವು ಯೋಚನೆ ಮಾಡಿ ಹೇಳ್ತೀರಿ? ನೀವು ಉಪಮುಖ್ಯಮಂತ್ರಿಗಳಾಗಿರೋರು, ಮುಖ್ಯಮಂತ್ರಿ ಇನ್ನ ಒಂದೇ ಹೆಜ್ಜೆ ಮುಖ್ಯಮಂತ್ರಿಗೆ ಇರೋದು ಅಂತ ಹೇಳಿ ತಿಳ್ಕೊಂಡಿರೋರು. ಇದನ್ನ ನೋಟಿಫಿಕೇಶನ್ ಆಗಿದೆ ಅಂತ ಹೇಳ್ತಿರಲ್ಲ, ನೋಟಿಫಿಕೇಶನ್ ಆಗಿದ್ಯಾ ಈ ಜಮೀನು ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ? ಕ್ವಶನ್ ಕೊಡಪ್ಪ ಇಲ್ಲಿ. ಪಾಪ ಬಾಲಕೃಷ್ಣ ಅವ್ರ ಬೇರೆ ಹೇಳ್ಬಿಟ್ಟವ್ರೆ, ಎಲ್ಲಾ ದಾಖಲೆ ಇಸ್ಕೊಂಡು ನೀವು ಮಾತಾಡ್ಬೇಕು ಅಂತ ಪತ್ರಿಕೆ ಅವ್ರಿಗೆ. ಮಹಾನ್ ಬಾರು ಪಾಪ ಅವರೆಲ್ಲ ದಾಖಲೆ ಇಟ್ಕೊಂಡೆ ಮಾತಾಡೋರಲ್ಲ, ಈ ಬೈಬಂಗ್ಳದ್ದು ಮಾತಾಡೋರೆಲ್ಲ ದಾಖಲೆ ಇಟ್ಕೊಂಡೆ ಮಾತಾಡೋರೆ. ಅವ್ರ ವಿಚಾರಕ್ಕೆ ಬರ್ತೀನಿ ಆಮೇಲೆ. 18/12/2018 ನಾನು ಪ್ರಶ್ನೆ ಹಾಕ್ತೀನಿ. ನಾನು MLA ಇದ್ದಾಗ ನಗರಾಭಿವೃದ್ಧಿ ಇಲಾಖೆಗೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಇಲಾಖೆ, ಸುವರ್ಣಸೌಧ, ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ ಡಿಸೆಂಬರ್ ಅಲ್ಲಿ ಇದಕ್ಕೊಂದು ಕ್ವಶನ್ ಹಾಕ್ತೀನಿ. ಏನಂತ? ಇದು ಸ್ಟಾರ್ಟ್ ಆಗಲ್ಲ, ಅನ್ಸ್ಟಾರ್ಟ್ ಆಗುತ್ತೋ ಆನ್ಸರ್ ಕೊಟ್ಟಿದ್ದಾರೆ. ಅವತ್ತು ಇದಕ್ಕೆ ಮಾನ್ಯ ಡಾಕ್ಟರ್ G. ಪರಮೇಶ್ವರ್ ಅವರು ಆನ್ಸರ್ ಮಾಡಿದ್ದಾರೆ ನನಗೆ, ನಾನು MLA ಇದ್ದಾಗ. ಮಾಗಡಿ ವಿಧಾನಸಭಾ ಕ್ಷೇತ್ರದ ಸುಮಾರು 38 ಹಳ್ಳಿಗಳ ಒಳಗೊಂಡಂತೆ 9178.19 ಎಕರೆ ರೈತರ ಜಮೀನು ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಅಧಿಸೂಚನೆ ಮೂಲಕ ಸ್ವಾಧೀನಪಡಿಸಿಕೊಂಡಿದ್ದು ರೈತರಿಗೆ ಪರಿಹಾರ ನೀಡದೇ ಇರುವುದು ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆ ಅಂತ ಹೇಳಿ ಪ್ರಶ್ನೆ ಕೇಳ್ತೀನಿ ನಾನು. ಅವ್ರ ಉತ್ತರ ಏನ್ ಕೊಡ್ತಾರೆ ಅಂದ್ರೆ, ಇದೆಲ್ಲ ನಿಮ್ ಕಾಪಿ ಕೊಡ್ತೀನಿ. ಸರ್ಕಾರದ ಆದೇಶ ಸಂಖ್ಯೆ ಸೋನ್ಸೋ
2006ರಲ್ಲಿ ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಬಿಡದಿ, ಸಾತ್ನೂರು, ನಂದಗುಡಿ, ರಾಮನಗರ ಮತ್ತು ಸೋಲೂರು ಸೇರಿದಂತೆ 5 ಸಮಗ್ರ ಉಪನಗರಗಳನ್ನು ಅಭಿವೃದ್ಧಿಪಡಿಸಲು ಹಾಗೂ ಈ ಪೈಕಿ ಮೊದಲಿಗೆ ಬಿಡದಿ ಸಮಗ್ರ ಉಪನಗರ ಯೋಜನೆಯನ್ನು ಪ್ರಾಯೋಗಿಕವಾಗಿ ಅಂದ್ರೆ ಪೈಲಟ್ ಪ್ರಾಜೆಕ್ಟ್ ಆಗಿ ಟೌನ್ಶಿಪ್ ಆಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಅನುಮೋದನೆ ನೀಡಲಾಗಿರುತ್ತದೆ. ಒಳ್ಳಿ ಪ್ರಾಜೆಕ್ಟ್ ಮಾತ್ರ ಅಪ್ರೂವಲ್ ಕೊಟ್ಟಿತ್ತು ಗವರ್ಮೆಂಟ್. ಎಲ್ಲಿ? ಅವತ್ತಿನ ಕ್ಯಾಬಿನೆಟ್ ಅಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ. ಮುಂದುವರಿದು ಸದರಿ ಆದೇಶಗಳ ರೀತಿಯ ರಾಮನಗರ ತಾಲೂಕು ಬಿಡದಿ ಹೋಬಳಿ 9 ಗ್ರಾಮಗಳು ಮತ್ತು ಕನಕಪುರ ತಾಲೂಕು ಆರೋಹಳ್ಳಿ ಹೋಬಳಿ 1 ಭಾಗಶಃ ಗ್ರಾಮ ಒಟ್ಟು 9178 ಎಕರೆ ವಿಸ್ತೀರ್ಣದ ಜಮೀನುಗಳು ಉದ್ದೇಶಿತ ಬಿಡದಿ ಸಮಗ್ರ ಉಪನಗರ ಯೋಜನೆ ವ್ಯಾಪ್ತಿಯಲ್ಲಿದ್ದು ಈ ಜಮೀನುಗಳು ಭೂಸ್ವಾಧೀನ ಕುರಿತು ಇಲ್ಲಿವರೆಗೆ ಯಾವುದೇ ಅಧಿಸೂಚನೆ ಆಗಿರುವುದಿಲ್ಲ. ಸರ್ಕಾರ ಕೊಟ್ಟಿರೋದು, ನಾನ್ ಬರ್ಕೊಂಡಿರೋದಲ್ಲ ಇದು. ಮತ್ತು ಭೂಸ್ವಾಧೀನ ಪಡಿಸಿಕೊಂಡಿರುವುದಿಲ್ಲ ಅಂದರೆ ಭೂಸ್ವಾಧೀನ ಪಡಿಸಿಕೊಳ್ಳದೆ ಇರುವುದರಿಂದ ಪರಿಹಾರ ನೀಡಿರುವುದಿಲ್ಲ. ನಾವು ಕಾಂಪನ್ಸೇಷನ್ ಕೊಡೋ ಪ್ರಶ್ನೆನೇ ಇಲ್ಲ ಅಂತ. ನಾವು ಅಕ್ವೇಷನೇ ಮಾಡಿಲ್ಲ. ಅಕ್ವೇಷನ್ ಮಾಡದೇ ಇದ್ಮೇಲೆ ನಾವು ಇದ್ರದ್ದು ಪ್ರಶ್ನೆ ಇಲ್ಲ ಅಂತ. ಪಾಪ ಅಲ್ಲೆಲ್ಲೋ ಬೈರಮಂಗಲ ಭಾಗದಲ್ಲಿ ಪಾಪ ಮಹನೀಯರು ಹೋರಾಟ ಮಾಡೋರು ಹಿಂಗ್ ತೋರಿಸ್ತಾರಲ್ಲ, ಹಿಂಗೆ ಏನೋ ಹೇಳ್ತಿರ್ರು. ಅದಕ್ಕೆ ಟೌನ್ಶಿಪ್ಗೆ ಜೈ ಅಂತಾನೆ ಹಿಂಗಂತಾರೆ. ಹಿಂಗನ್ನೇ ಕನಕಪುರದ ಬಂಡೆ ಬಂದು ನಿಮ್ ಮೇಲೆ ಅದಿಕೊಂಡ್ಮೇಲೆ ಗೊತ್ತಾಯ್ತು ನಿಮ್ ಕೈ, ನಿಮ್ ಬೆರಳು, ನಿಮ್ ದೇಹ ಎಲ್ಲ ಎಲ್ಲಿರ್ತವೆ ಅಂತ. ಇದು ಸುಮ್ಮನೆ ಅಲ್ಲ, ಇವತ್ತು ಹೇಳ್ತಾ ಇದ್ದೀನಿ, ಸತ್ಯ ಹೇಳ್ತಾ ಇದ್ದೀನಿ. ನನ್ನ ಸ್ನೇಹಿತರು ಬಹಳ ಜನ ಅಲ್ಲಿದ್ದೀರಿ. ಇವತ್ತು ಒಂದು ಪದ ಬಳಸಿದೀನಿ, ಮರಣ ಶಾಸನ ಅಂತ. ನಿಮ್ಮ ತಲೆ ಮೇಲೆ ಬಂಡೆ ಇರೋದೇ ಸಾಕ್ಷಿ. ಇದು ಸುಲಭಕ್ಕಾಗಲ್ಲ. ಇವತ್ತು ಗಿಲಿಟ್ ಮಾತುಗಳು ಆಡ್ಬಿಡ್ತಾವ್ರೆ ಅಂತ ಹೇಳ್ಬಿಟ್ಟು ಡಿ.ಕೆ. ಶಿವಕುಮಾರ್ ಅವರು ಆಡ್ತಾವ್ರೋ, ಬಾಲಕೃಷ್ಣ ಆಡ್ತಾವ್ರೋ, ಇನ್ನೊಬ್ರು ಆಡ್ತಾವ್ರೋ ಅಂತೇಳಿ ಆ ಗಿಲಿಟ್ ಮಾತಿಗೆ ಏನಾದ್ರು ನೀವು ಬಲಿಯಾದ್ರೆ ಇವತ್ತು ನಿಮ್ ತಲೆ ಮೇಲೆ ಬಂಡೆ ಎಳೆಯೋದು, ಚಪ್ಪಡಿ ಎಳೆಯೋದು ಶತಸಿದ್ಧ. ನನ್ನ ಹೆಸರು ಬೇರೆ ಇಡಿ. ಇದಾಗ್ಲಿಲ್ಲ ಅಂದ್ರೆ ಬಂದೊಂದ್ ದಿವಸ ಏನೈತ್ರಿ ಈ ಯೋಜನೆಯಲ್ಲಿ? ಯಾವ್ದು ಮಾತಕ್ಕೆ ಬಂದ್ಲು? ಕುಮಾರಸ್ವಾಮಿಯವರ ಯೋಜನೆ. ಕುಮಾರಸ್ವಾಮಿಯವರ ಯೋಜನೆ, ಈ ಯೋಜನೆ ಏನ್ ವ್ಯತ್ಯಾಸ ಅಂತೇಳಿ ನಾವೇ ಚರ್ಚೆ ಕರೆದಿದ್ದೀವಿ. ಯಾವನು ಬರಕ್ ರೆಡಿ ಇಲ್ಲ. ಆ ಜಿಬಿಡಿ ಅಧ್ಯಕ್ಷನ ಬರಕ್ ರೆಡಿ ಇಲ್ಲ. ಅವನೇನೋ ಪಾಪ ಹಿಂಗಿಂಗ್ ನಗ್ತಾವನೆ ನನ್ನ ಹೆಸರಕ್ಕೆ. ಹಿಂಗಿಂಗ್ ನಾಯಿಮರಿ ಮುಸ್ಲಿಂ ಅಪರೂಪವಾಗಿ ಮುಸ್ಲಿಂ ಸ್ನೇಹಿತರುಗಳು ಮನೇಲಿ ನಾಯಿಮರಿಗಳು ಸಾಕ್ತಾರೆ. ಎಲ್ಲರೂ ಸಾಕಲ್ಲ, ಅಪರೂಪವಾಗಿ ಸಾಕ್ತಾರೆ ನನ್ನ ಬಂಧುಗಳು. ಆ ನಾಯಿಗೆ ಹೆಸರಿಟ್ಟು ಕರೀತಾರೆ, ಯಾರೇ ಬೇಟಾ, ಬೇಟೋರೇ ಬೇಟಾ, ಊಟೋರೇ ಬೇಟಾ ಅಂತ. ಹಂಗಾಗ್ಬಿಟ್ಟ ಅವರೇ ಬೇಟಾ, ಬೇಟೋರೇ, ಊಟೋರೆ. ಹಿಂಗಿಂಗೆ ನೀನೇನ್ ಹೇಳಿದ್ರು ಗೊತ್ತಾ? ನಟರಾಜ ಏನಂದಿದ್ರು ಗೊತ್ತಾ? ಸಿಗದು ತೋಳ ಕಟ್ಬಿಡ್ತೀನಿ ಅಂದಿದ್ರು ಕನಕಪುರಕ್ಕೆ. ಮ್ಯಾಲಿಂದ ಹಿಂಗ್ ಬಿಟ್ರೆ ಮಚ್ಚಿನ 2 ಓಳ ಆಗ್ಬಿಡ್ಬೇಕು ನೀನು. 2 ಓಳನ್ನು ತಗೊಂಡು ಕನಕಪುರ ಕಟ್ಬಿಡ್ತೀನಿ, ಹುಷಾರ್ ಕನಕಪುರಕ್ಕೆ ನನ್ನ ಹೆಜ್ಜೆ ಇಟ್ಟೆ ಅಂದಿದ್ರು. ಇವತ್ತು ಕಿಲ ಅಂದ್ಬಿಡ್ತೀಯಾ? ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಮಾತಾಡೋಷ್ಟು ಬೆಳೆದ್ಬಿಟ್ಟಿದ್ಯಾ ನೀನು? ಇಲ್ಲಿ ಅಡಿಗೆ 100 ರೂಪಾಯಿ ತಗೋಬಿಟ್ಟು ಏನೋ ಅಧ್ಯಕ್ಷ ಆಗ್ಬಿಟ್ಟಿದ್ಯಾ ಅಂತ ಕೇಳಿ ಆತಿಂದ ಏನ್ ಕಂದಿದ್ರು ಅಂತ. ಯಾವ್ಯಾವ ಶಬ್ದಗಳು ಶಿವಕುಮಾರ್ ಸಾಹೇಬ್ರ ಬಾಯಲ್ಲಿ, ಯಾವ್ಯಾವ ಶಬ್ದಗಳು ಡಿ.ಕೆ. ಸುರೇಶ್ ಅವ್ರ ಬಾಯಲ್ಲಿ ಬಂದಿದ್ದೋ, ಏನ್ ಹೇಳಿದ್ರು ಅಂತ. ಇವತ್ತೆಲ್ಲ ನಾಯಿ ಮರಿ ಅಂತ ಹೇಳ್ತೀವಿ, ಅವತ್ತೇ ನಾಯಿ ಮರಿಯಾಗಿ ಮನೆ ಸೇರ್ಬಿಟ್ಟಿದ್ದ. ನಾನ್ ಧೈರ್ಯ ಮಾಡಿ ಕರ್ಕೊಂಡ್ ಬಂದೆ, ಇರ್ಲಿ ಬಾ ಇದ್ದಾವೆ ಎಲ್ಲ ಇದ್ದಾವೆ ಅಂತ. ಕಿಲ ಅಂತ ದುಡ್ಡು ಅಣ್ಣಂಗೆ ಹಂಗ ಆರಿಸ್ತದೆ. 100 ರೂಪಾಯಿ ಅಡಿಗೆ ತಗೋತಾವನಲ್ಲ ಇಲ್ಲಿ, ಅಲ್ಲಿಂಟಿ ಹೆಸರುಗಳ ಜಮೀನ್ ಮಾಡ್ಸೋನಲ್ಲ ಜಿಬಿಡಿ ಆ ವ್ಯಾಪ್ತಿನಲ್ಲಿ. ಕೊಡಪ್ಪ ಇದು ಮಾಡಿ ಎಲ್ಲ ತೆಗ್ದಿದ್ದೀನಿ. ಯಾರ್ಯಾರ ಹೆಸರು ಬೇನಾಮಿ ಆಸ್ತಿಗಳಿವೆ. ಡಿಸಿ ಮಹಾನ್ ದೊಡ್ಡ ಜಿಲ್ಲಾಧಿಕಾರಿ, ಯಾವ ಜಿಲ್ಲೆಯಲ್ಲೂ ಇರ್ತಕ್ಕಂತ ಅಪರೂಪದ ಜಿಲ್ಲಾಧಿಕಾರಿ. ಅವನ ತಮ್ಮನ ಹೆಸರು ಎಷ್ಟವೆ, ಅವ್ರ ಬಂಧು ಬಳಗದ ಹೆಸರಲ್ಲಿ ಎಷ್ಟವೆ, ಯಾವ ಸರ್ವೆ ನಂಬರ್ ಅಲ್ಲಿ ಎಷ್ಟವೆ, ಎಲ್ಲ ದಾಖಲೆ ಕೊಡ್ತೀನಿ ನಿಮ್ಗೆ. ಡಿಸಿ ಬೇನಾಮಿ ಅಂತಾನೆ ಈ ಜಿಲ್ಲಾಧಿಕಾರಿ ಏನು ಗೊತ್ತಿಲ್ಲದಂಗೆ ಮಳ್ಳನಂಗೆ ಇರ್ತದೆ ಡಿಸಿ.
ಮಳ್ಳನ್ ತರ 144 ಸುತ್ತ ಹಾಕೊಂಡ್ಬಿಟ್ಟವ್ರೆ. ಯಾರು ಬರಬಾರ್ದು, ಮಾಧ್ಯಮದವ್ರು ಹೋಗಿ ಏನ್ ಕ್ವಶನ್ ಕೇಳಬಾರ್ದು, ಹೋರಾಟಗಾರರು ಯಾರು ಹೋಗ್ಬಾರ್ದು. ಇಂಥ ಡಿಸಿನ ನಾವು ಯಾವ ಜಿಲ್ಲೆನೂ ನೋಡಕ್ ಸಾಧ್ಯ ಇಲ್ಲ. ಬೇನಾಮಿ ಆಸ್ತಿ ಸ್ವತಃ ತಮ್ಮನ ಹೆಸರಲ್ಲಿ. ಅವ್ರ ಹೆಸರೇ ಇಲ್ಲ, ಹೆಸರು ಕೊಡ್ತೀನಿ ನೀವು ಚೆಕ್ ಮಾಡಿ, ಎಲ್ಲ ಡೀಟೇಲ್ ಎಲ್ಲ ಸಿಗುತ್ತಲ್ಲ ನಿಮ್ಗೆ. ವಿಜಯ್ GV ಬಿನ್, ವಿನಯ್ ಕುಮಾರ್ ಆರ್. ಎಷ್ಟೆಕ್ರೆ ಅನ್ಕೊಂಡಿದ್ದೀರಾ ನೋಡಿ, ಇಷ್ಟೆಲ್ಲ ಅದೇ. ಈಗ್ರಿ ಅಧಿಸೂಚನೆ ಹೊರಡಿಸಿದ್ಮೇಲೆ, ಪ್ರಿಲಿಮಿನರಿ ನೋಟಿಫಿಕೇಶನ್ ಆದ್ಮೇಲೆ ಕನಕಪುರದವ್ರು ರಿಜಿಸ್ಟರ್ ಮಾಡಿಸ್ತಾರೆ ಈ ಮಹಾನ್ ಭಾವ. ಈ ಜಮೀನ್ಗಳು ತಕರಾರು, ಅವ್ರ ಕೋರ್ಟಲ್ಲಿ ಕೇಸ್ ಇರ್ತವೆ, ಕರ್ದಿ ರಾಜಿ ಮಾಡೋದು, ಇವ್ರು ತಗೊಂಡೋಗಿ ರಿಜಿಸ್ಟರ್ ಮಾಡಿಸ್ಕೊಳ್ಳೋದು. ಹೌದು, ಕೋಡಿನು ಮಾಡೋರು ಎಲ್ಲ ಮಾಡೋರೆ, ರಿಜಿಸ್ಟರ್ ಮಾಡಿ ಖಾತೆನೇ ಆಗೈತ್ರಿ ಅವ್ರ ಹೆಸರಿಗೆ. ಇದು ಸರ್ಕಾರಿ ಜಮೀನಲ್ಲ, ಇದು ಪಾಪ ಯಾರೋ ರೈತರು ಕೇಸ್ ಹಾಕೊಂಡು ಅಲಿತಾ ಇರೋದು. ಯಾರೋ ಬೆಂಗಳೂರಿನವ್ರ ಹೆಸರು ಮಾಡ್ಬಿಟ್ಟು ಬೆಂಗಳೂರಿನವ್ರನ್ನ ಕರ್ಕೊಂಡ್ಬಂದು ರಿಜಿಸ್ಟರ್ ಮಾಡಿಸ್ಕೊಂಡಿರೋದು. ಒಳಗಡೆ ಇದೆ ಹಳ್ಳಾಳ್ಸಂದ್ರ ಸರ್ವೆ ನಂಬರ್ ಅಲ್ವೇನ್ರಿ, ಹೊಸೂರು ಸರ್ವೆ ನಂಬರ್ ಅಲ್ವೇನ್ರಿ, ಹಳ್ಳಾಳ್ಸಂದ್ರ ಸರ್ವೆ ನಂಬರ್. ಇವರು ಒಂದು 50ರಿಂದ 60 ಎಕರೆ ಅವ್ರು ಬೇನಾಗಿ ಇದೆ. ಎಲ್ಲಾರ ಹೆಸರಲ್ಲೂ ಮಾಡ್ಸವ್ರೆ ನೋಡ್ರಿ. ಅವ್ರು ಮಾಡ್ಸಿರೋ ಹೆಸರುಗಳು ಬೇರೆ ಬೇರೆ. ಅವ್ರ ಸ್ನೇಹಿತರು ಡಿಸಿಗಳು ಯಾರ್ಯಾರು ಇದ್ರೆ ಅವ್ರ ಹೆಸರೆಲ್ಲ ಬೇನಾಮಿಗಳು ಮಾಡಿಸಿದ್ದಾರೆ. ಸ್ವತಃ ಮೊನ್ನೆ ಯಾರೋ ಪತ್ರಿಕೆಯವ್ರು ನನ್ನ ಸ್ನೇಹಿತರು ಕೇಳಿದ್ರೆ, ನಿಮ್ ತಮ್ಮನ ಹೆಸರು ರಿಜಿಸ್ಟರ್ ಮಾಡಿಸ್ಬಿಟ್ಟಿದ್ದೀರಲ್ಲ ಅಂದ್ರೆ, ನಾವು ಕಾನೂನಾತ್ಮಕ ಮಾಡ್ಕೊಂಡಿದೀವಿ, ನಮ್ಮ ಹತ್ರ ವೈಟ್ ಇತ್ತು ತಗೊಂಡಿದೀವಿ ಅಂತ ಇರುತ್ತೆ. ಮಹಾನ್ ಬಾಬು ಶಿವಕುಮಾರ್ ಸಾಹೇಬ್ರೆ ಕೇಳಿ ಇವ್ರನ್ನ ಯಾವಾಗ ಆಸ್ತಿ ಖರೀದಿ ಮಾಡಿದ್ರು ಅಂತ. ನಿಮ್ ನಟರಾಜನ್ ಕೇಳಿ ನೆಟ್ಟಿ ಹೆಸರಿಗೆ ಯಾವಾಗ ರಿಜಿಸ್ಟರ್ ಮಾಡಿಸ್ಕೊಂಡ ಅಂತ. ಇನ್ನು ನಿಮ್ ಬೇನಾಮಿಗಳು ಯಾರ್ಯಾರೋ ಅವ್ರನ್ನೆಲ್ಲ ಕೇಳಿ. ಈ DC ಅವ್ರಿ ನಮ್ ಜಿಲ್ಲಾಧಿಕಾರಿ, ಅವ್ರ ಸುಪತ್ರಿಕೆಲೇನೆ ಅವರೇ ಬ್ರೋಕರ್ಗಳನ್ನ ಕರೆಯೋದು. ಈ ಜಮೀನ್ ಐತೆ, ಈ ಜಮೀನ್ ನಮ್ಗೆ ಕೊಡ್ಸು, ಹಿಡ್ಕೊಬ ಅಂತ ಹೇಳೋದು. ಇವ್ರ ಫ್ರೆಂಡ್ ಯಾರೋ ಫ್ರೆಂಡ್ ದುಡ್ಡಿರೋರು ಕರ್ಕೊಂಬರೋದು, ಇಲ್ಲಿ ತಗೊಳ್ಳಿ ಇಲ್ಲಿ ಪ್ರಾಜೆಕ್ಟ್ ಬರ್ತಾರೆ ಅಂತ ಬಂಡವಾಳ ಹಾಕ್ಸೋದು. DC ಆಗಿ ಉಳಿದಿಲ್ಲ ಅವರು, ಇಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾವ್ರೆ. ಎಲ್ಲೋಯ್ತಾರೆ, ನಮ್ ಕೈಗೆ ಸಿಗೋದೇ ಇಲ್ವಾ? ನಮ್ ಕುಮಾರಸ್ವಾಮಿ ಅವ್ರು ನನ್ ಕೈಲಿ ಬಿಡಿ, ನಾನು ಬಹಳ ಚಿಕ್ಕವನು. ನಮ್ ಕುಮಾರಣ್ಣನ ಕೈಗೆ ಸಿಗದೆ ಎಲ್ಲಿ ತಪ್ಪಿಸ್ಕೊಳಕಾಯ್ತದೆ? ಸನ್ಮಾನ್ಯ DC ಸಾಹೇಬ್ರೆ, ನಾನೇ ನಷ್ಟ ಮೊಕದ್ದಮೆ ಹೂಡ್ತೀರಾ ನನ್ನ ಮೇಲೆ? ಹೂಡಿ, ಸಾಬೀತ್ ಮಾಡ್ತೀನಿ ನೀವು ಯಾರ್ಯಾರ ಹೆಸರಿಗೆ ಬೇನಾಮಿ ಆಸ್ತಿ ಮಾಡಿದ್ದೀರಿ ಅಂತ. ಮಾಡ್ತಾರೆ ಶಿವಕುಮಾರ್ ಸಾಹೇಬ್ರು? ಏನ್ ಹೇಳ್ತಾರೆ ಇದಕ್ಕೆ? ನೀವು ಕೇಳ್ಬೇಕು ಮಾಧ್ಯಮದವ್ರು, ಏನ್ ಹೇಳ್ತೀರಿ ಸ್ವಾಮಿ? ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿಸಿದ್ ನೀವು, ಕುಮಾರಸ್ವಾಮಿ ಅವರಲ್ಲ. ಇದು ಹೇಳ್ತದೆ, ನಾನ್ ಹೇಳ್ತಾ ಇಲ್ಲ. ಇದಾದ್ಮೇಲೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದ್ಮೇಲೂ ಸ್ಪೆಷಲ್ ಪರ್ಮಿಷನ್ ತಗೊಂಡು ಕನಕಪುರದಲ್ಲಿ ರಿಜಿಸ್ಟರ್ ಮಾಡಿಸ್ತಿರಲ್ಲ ನೀವು ಜಮೀನ್ಗಳನ್ನ. ಚೌಕಾಂಡಿಲೆಲ್ಲ ಹೋರಾಟ ಮಾಡ್ತಾರಲ್ಲಪ್ಪ ಇವತ್ತು. ಅವ್ರ ಶ್ರೀಮತಿ ಅವ್ರನ್ನ ಪ್ರಾಧಿಕಾರಕ್ಕೆ ನಿರ್ದೇಶಕರು ಮಾಡಿದಾರಲ್ಲ, ಅವ್ರು ಹೋಗಿ ಮಾಡೆಲ್ ರಿಜಿಸ್ಟರ್ ಮಾಡಿಸ್ಕೊತಾರೆ. ಇದಕ್ಕ ಟೌನ್ಶಿಪ್ ಬೇಕಾಗಿರೋದು? ಕೇಳಿ ಶಿವಕುಮಾರ್ ಸಾಹೇಬ್ರೆ, ನಾವು ಹಿಂಗೆಲ್ಲ ಕರಿತೀವಿ ಅಂದ್ರೆ ಅದ್ಯಾರ ಮೊನ್ನೆ ತೇಜಸ್ವಿನಿ ರಮೇಶ್ ಅವ್ರನ್ನ ಕಳಿಸ್ಬಿಟ್ಟು ಬಾಯಿ ಜೋರಾಗೈತೆ ಬಾಯಿ ಅಂತ. ಇಂಥ ಬಾಯಿಗಳನ್ನೆಲ್ಲ ಮುಚ್ಚೋಷ್ಟು ದಾಖಲೆನೂ ನನ್ನ ಹತ್ರ ಇದೆ, ಶಕ್ತಿನೂ ನನ್ನ ಹತ್ರ ಇದೆ, ಆ ಪಾರದರ್ಶಕರು ನನ್ನ ಹತ್ರ ಇದೆ. ಬನ್ನಿ, ಬೈರ್ಮಾಳ ಸರ್ಕಲ್ ಬನ್ನಿ, ಚರ್ಚೆ ಮಾಡೋಣ ಬನ್ನಿ. ನಿಮ್ ದೊಡ್ಡ ದಾಳಿ ಎಲ್ಲರೂ ಕರ್ಕೊಂಡ್ ಬನ್ನಿ. ನಮ್ ರೈತರು ಯಾರಿಗೂ ಎದುರಲ್ಲ. ನಾನು ಹೇಳಿದೆ SP ಸಾಹೇಬ್ರಿಗೆ, ಗುಂಡಾಕ್ರಿ ನಮ್ ರೈತರಿಗೆ, ಅವ್ನ್ ಜೈಲ್ ಬರ ಮಾಡ್ತೀರ, ಜೈಲಿಗೆ ತಗೊಂಡೋಗ್ ತುಂಬ್ರಿ, ಬುಲ್ಡೇಜರ್ ಹತ್ತಿಸ್ರಿ, ಏನೇನ್ ನಿಮ್ ಅಧಿಕಾರ ಏನೇನ್ ಮಾಡ್ತೀರೋ ಮಾಡ್ರಿ. ಯಾರೋ SC ಹುಡುಗನ್ ಇಟ್ಕೊಬಿಟ್ಟು ಅಟ್ರಾಸಿಟಿ ಕೇಸ್ ಹಾಕಿದ್ರಿಸ್ತೀರಾ ನಮ್ ರೈತರನ್ನ? ಆ DC ಹೇಳ್ತಾರಂತೆ, ನಿಮ್ದು ಏನೇನೈತೆ ಸ್ಕೂಲ್ ವೈನ್ ಶಾಪ್ ಎಲ್ಲ ಮುಚ್ಚಿಸ್ಬಿಡ್ತೀನಿ ಅಂತ ಒಬ್ಬಂಗೆ ಹೇಳ್ತಾರ.
ಇನ್ನೊಬ್ಬಂಗೆ ಹೇಳ್ತಾರಂತೆ ನಿಂದೆಲ್ಲ ಡಾಕ್ಯುಮೆಂಟ್ ತೆಗ್ಸಿದೀನಿ, ನಿಂದೆಲ್ಲ ಫೇಕ್ ಇದೆ. ರೌಡಿಸಮ್ ಮಾಡ್ತೀರೇನ್ರಿ ಡಿ ಸಿ ಅವರ? ನಿಮ್ ದುರಾಂಕಾರ ಇದೆ ಅಂತ ಗೊತ್ತು ನಮ್ಗೆ. ನಿಮ್ಗೆ ಅಷ್ಟಿಷ್ಟು ದುರಾಂಕಾರ ಇಲ್ಲ, ಬಹಳ ದುರಾಂಕಾರಿ ನೀವು ಡಿ ಸಿ ಅವರು ಅಂತ ಗೊತ್ತು ನಮ್ಗೆ. ದುರಾಂಕಾರ ಇಳಿಸೋ ಸಮಯ ಬರುತ್ತೆ. ಇದ್ರಲ್ಲಿ ಒಂದ್ರಲ್ಲಿ ಬಚಾವ್ ಹೋಗಿ ನೋಡೋಣ. ನಿಮ್ ಶಕ್ತಿ ಇರ್ಬೋದು, ನಿಮ್ ಕಿಲಾಡಿತನ ಇರ್ಬೋದು. ಯಾವತ್ತಿದ್ ರಿಜಿಸ್ಟರ್ ಆಗಿರೋದು? ಏಳು ಎಂಟು 28 ನಾಡಲ್ಲಿ ರಿಜಿಸ್ಟರ್ ಆಗ್ತದೆ. ಯಾರ ಹೆಸರಿಗೆ? ಎಚ್ ಸಿ ರಾಜಣ್ಣ, ಶಿವಕುಮಾರ್. 1 ಎಕರೆ 35 ಕುಂಟೆ ಒಂದು, 1 ಎಕರೆ 15 ಕುಂಟೆ ಒಂದು. ಇವೆಲ್ಲ ಯಾಕಾಯ್ತದೆ? ಶಿವಕುಮಾರ್ ಸಾಹೇಬ್ರೆ, ಇದೆಲ್ಲ ಗೊತ್ತಾಗಿಲ್ವ ನಿಮ್ಗೆ? ಇಲ್ಲೇನೋ ನಡೀತದೆ ಅಂತ. ನಮ್ ರೈತರು ಮಾತ್ರ 15 ಜನ ಕರೆದ್ಬಿಟ್ಟು ವಿಡಿಯೋ ಮಾಡಿಸ್ಬಿಟ್ಟು ಮಡಿಕೊಂಡು ಮಿಕ್ಕವ್ರನ್ನ 106 ಜನ ಕರ್ಸ್ಬಿಟ್ಟು ಇವರೆಲ್ಲ ಒಪ್ಪವ್ರೆ ಅಂತೇಳಿ ಡಾಕ್ಯುಮೆಂಟ್ ಮಾಡ್ಕೊತಾ ಇದ್ದೀರಾ? ಓಹೋ, ನಮ್ ನಿಖಿಲ್ ಅವರು ಏನ್ ತಪ್ಪು ಮಾತಾಡಿದ್ದಾರೆ? ನಿಖಿಲ್ ಅವರು ಯಾರ ಬಗ್ಗೆ ಮಾತಾಡ್ಲೇಬಾರ್ದ? ನಿಖಿಲ್ ಕುಮಾರಸ್ವಾಮಿಗ ಇದೆ ವಾಕ್ ಸ್ವಾತಂತ್ರ್ಯನೇ ಇಲ್ವಾ? ಏನ್ ಇವ್ರ ಅನುಭವ ಅಂತೆ ಯಾರೋ ಹೇಳ್ತಿದ್ದ 30. ಹಂಗಾರೆ ದೇವೇಗೌಡರ ಬಗ್ಗೆ ಕುಮಾರಸ್ವಾಮಿ ಇವರು ಶಿವಕುಮಾರ್ ಅವರು ಅವ್ರ ಮೇಲೆ ಚುನಾವಣೆ ನಿಂತಿದ್ದೀನಿ ಅಂತ ಏನ್ ಬೇಕಾದ್ರೂ ಮಾತಾಡ್ಕೊಂಡ್ ಬರ್ಬೋದು. ಹಂಗಾದ್ರೆ ಇಲ್ಲಿಂದ ಮಾತಾಡ್ಕೊಂಡೇ ಬಂದವ್ರಪ್ಪ. ದೇವೇಗೌಡರನ್ನ ಕುಮಾರಸ್ವಾಮಿ ಅವರು ಬೈದೆ ಲೀಡರ್ ಆಗೋರು. ಈ ದೇಶದಲ್ಲಿ ಯಾರು ಹಂಗಾರೆ ಯಾರು ಅವರು ರಾಜಕಾರಣದಲ್ಲಿ ಅವ್ರ ಮನೆಯವರು ರಾಜಕಾರಣ ಮಾಡೋದೇ ಬೇಡವಾ? ಸನ್ಯಾಸಿ ಆಗ್ಬಿಡ್ಬೇಕಾ? ಸೋತು ಬಿಟ್ಟವ್ರಂತೆ. ಯಾರು ಸೋತಿಲ್ಲ? ಡಿ ಕೆ ಶಿವಕುಮಾರ್ ಅವ್ರು ಸೋತಿಲ್ವಾ? ನಮ್ ಲಿಂಗಪ್ಪಾಜಿ ಅವ್ರು ಸೋತಿರ್ಲಿಲ್ವಾ? 2 ಸರಿ ಸೋತಿದ್ರು, 3ನೇ ಸರಿ MLA ಆದ್ರು ಅಂತ ರೆಬಲ್ ಸ್ಟಾರ್ನ ಸೋಲ್ಸಿದ್ರು ಅವರು. ಅವ್ರೇನು ಆಗ್ಲೇ ಇಲ್ವಾ? ಹಂಗಾದ್ರೆ ಇವನು ಏನೋ ಇಲ್ಲಿ ಬಿಡ್ತಾನೆ. ಅವ್ನ ಮಗನ್ ಹೇಳ್ಬೇಕಲ್ಗೆ, ಬಾಪ ಮಗ ನೀನ್ ಬೇರೆ ಸರ್ಕಲ್ ಬಾರೋ, ಅಲ್ಲಿ ನಿನ್ಗೆ ಪೂಜೆ ಮಾಡಕ್ ಕಾಯ್ತವ್ರು ನಮ್ಮ ಹೆಣ್ಮಕ್ಳು ಅಂತ. ಪಾಪ ಹೆಣ್ಮಕ್ಳೆಲ್ಲ ಬಂದಿದ್ರು, ಅಣ್ಣ ಮಂಗಳಾರತಿ ತಗೊಂಡು ಅವ್ರ ಮನೆ ತಕ್ಕ ಹೋಗ್ತೀವಿ, ನೀನು ಒಬ್ಬ ಹೂ ಅನ್ನೋಣ ಅಂತ. ನಾನು ಹಂಗೆಲ್ಲ ಮಾಡ್ಬೇಡ್ರಿ ಸುಮ್ನಿರವ ಅಂತ. ಇಲ್ಲ ಹಂಗೆ ಇದು ಸೋಮನ ಅಕ್ಕಿ ಕಾಳಕ್ ಬಿಟ್ಟು ಹಿಂಗೆಲ್ಲ ಮಾಡ್ತಾರಲ್ಲ, ಅದ್ ಹಾಕ್ಬಿಟ್ಟು ಬರ್ತೀವಿ ಕನ್ನಡ, ನೀನ್ ಕುಂಡ್ರಿಸ್ಬಿಟ್ಟು ಒಳ್ಳೇದ್ ಮಾಡಿದ್ಯಾ ನೀನು ಅಂತ. ಬೇಡ ಸುಮ್ಮರಿ, ಅದೆಲ್ಲ ಏನು ಮಾಡಕ್ ಹೋಗ್ಬೇಡಿ ಅಂತ ಹೇಳಿ ನೋಡಿ. ರಿಜಿಸ್ಟ್ರೇಷನ್ಗೆ ಯಾವ ತಕರಾರು ಇರ್ಲಿಲ್ಲ ಅವತ್ತಿಂದ. ರೆಡ್ ಝೋನ್ ಇದನ್ನ ಪೈಲಟ್ ಪ್ರಾಜೆಕ್ಟ್ ಅಂತ ಸರ್ಕಾರದವರು ಅವತ್ತು ಏನ್ ಮಾಡಿದ್ರು, ಈ ವ್ಯಾಪ್ತಿನ ಸಮಗ್ರವಾಗಿ ಒಂದೇನಾದ್ರೂ ಒಂದು ಅಭಿವೃದ್ಧಿ ಮಾಡೋಣ ಅಂತ ರೆಡ್ ಝೋನ್ ಮಾಡಿದ್ರು. ರೆಡ್ ಝೋನ್ ಅಂದ್ರೆ ಪಬ್ಲಿಕ್ ಅಂಡ್ ಸೆಮಿ ಪಬ್ಲಿಕ್ ಅಂತ. ನಾನು MLA ಆದ್ಮೇಲೆ ಏನ್ ಮಾಡಿದೆ ನೋಡಿ, ರೆಡ್ ಝೋನ್ ಅಂತ ಇದೆಯಲ್ಲ ಇದು, ಇದನ್ನ ತೆಗಿಬೇಕು ನೀವು ಅಂತ ಹೇಳಿ ಪಿಟಿಷನ್ ಕಮಿಟಿಗೆ ಹಾಕ್ತೆ. ಪಿಟಿಷನ್ ಕಮಿಟಿನಲ್ಲಿ ಸುಮಾರು 560 ಎಷ್ಟು ಪೇಜ್ ಅಪ್ಪ ಪಿಟಿಷನ್, 1250 ಪೇಜ್ ದಾಖಲೆ ಇದೆ, ನಿಮಗೆ ಕೊಡ್ತೀನಿ. ಪಿಟಿಷನ್ ಕಮಿಟಿನಲ್ಲಿ UD ಸೆಕ್ರೆಟರಿ, ಪ್ರಿನ್ಸಿಪಲ್ ಸೆಕ್ರೆಟರಿ, ಆಮೇಲೆ ಕಮಿಷನರ್, BMRD ಕಮಿಷನರ್ ಎಲ್ಲಾರು ಬಂದು ಹಲವಾರು ಸಭೆಗಳನ್ನ ನಾನು ಮಾಡಿಸಿದ್ದೀನಿ ನಾನು MLA ಇದ್ದಾಗ. ಪಾಪ ರಾಜಣ್ಣ ಹೇಳ್ತಿದ್ರು ಏನಾಯ್ತು ಅಂತ. ರಾಜಣ್ಣ ಕೊಡ್ತೀನಿ ಪೇಪರ್ ಓದ್ಕೊಳ್ಳಿ, ಇದು ಕೊಡ್ತೀನಿ ಓದ್ಕೊಳ್ಳಿ. ಇದೆಲ್ಲ ಆದ್ಮೇಲೆ ಏನ್ ಮಾಡಿದೆ ನಾವು, ಇಂಟೀರಿಯರ್ ಮಾಸ್ಟರ್ ಪ್ಲಾನ್ ಅಲ್ಲಿ ರೆಡ್ ಝೋನ್ ಇದೆ, ಮಾಸ್ಟರ್ ಪ್ಲಾನ್ ಮಾಡಿ ಅಂತೇಳಿ ಟೆಂಡರ್ ಮಾಡಿಸ್ತೇನೆ ನಾನು. ಮಾಸ್ಟರ್ ಪ್ಲಾನ್ ಆಯ್ತು. ಮಾಸ್ಟರ್ ಪ್ಲಾನ್ ಗೆಜೆಟ್ ಆಗೋ ವಿಷಯಕ್ಕೆ ನಮ್ ಸರ್ಕಾರ ಹೋಯ್ತು, ಅಲ್ಲಿ ನಿಲ್ತು. ಮಾಸ್ಟರ್ ಪ್ಲಾನ್ ಗೆಜೆಟ್ ಆಗ್ಬಿಟ್ಟಿದ್ರೆ ಇವ್ರು ಯಾರು ಏನು ಹೇಳಕ್ಕೆ ಆಗ್ತಾನೆ ಇರ್ಲಿಲ್ಲ. ಮಾಸ್ಟರ್ ಪ್ಲಾನ್ ಮಾಡಿಸಿರೋದು ಒಂದು ಕಾಪಿ ನನ್ನ ಹತ್ರ ಐತೆ, ಕೊಡ್ತೀನಿ. ಯಾರು ಇಲ್ಲ, ವಹಿವಾಟ್ ಎಲ್ಲ ಮಾಡ್ಬೋದಾಗಿತ್ತು. ಯಾರ್ರಿ ಮಾರಾಟ ಮಾಡಕ್ ಆಗ್ತೀನಿ? ಎಲ್ಲ ಆಸ್ತಿ ತಗೊಂಡು ಅಲ್ಲ, ಎಂತದು ಇಲ್ಲ, ಯಾವ ವ್ಯಾಲ್ಯೂನು ಕಡಿಮೆ ಇರ್ಲಿಲ್ಲ, ಏನು ಕಡಿಮೆ ಇರ್ಲಿಲ್ಲ. ಕನ್ವರ್ಷನ್ ಒಂದು ಆಗ್ತಿರ್ಲಿಲ್ಲ. ಕನ್ವರ್ಷನ್ಗೆ ಗೌರ್ಮೆಂಟ್ ಪರ್ಮಿಷನ್ ಬೇಕಿತ್ತು. ಯಾರು ಗೌರ್ಮೆಂಟ್ ಪರ್ಮಿಷನ್ ತಗೊಂಡು ಕನ್ವರ್ಷನ್ ಮಾಡಕ್ ಹೋಗಿರ್ಲಿಲ್ಲ. ಇವಾಗ ಇವೆಲ್ಲ ಬಿಡದಿ ಸುತ್ತ ಇದೆ.
ಇವೆಲ್ಲಾನು ಅಗ್ರಿಕಲ್ಚರ್ ಝೋನ್ ಅಲ್ಲೇ ಇದೆ. ಅಗ್ರಿಕಲ್ಚರ್ ಝೋನ್ ಇದು ಕನ್ವರ್ಷನ್ ಮಾಡ್ಬಿಡ್ತಾರ. ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಹೋಗ್ಬೇಕು, ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡ್ಕೊಂಡು ಕನ್ವರ್ಷನ್ ಮಾಡ್ಬೇಕು. ಸೊ ಅದನ್ನು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಯಾರು ಹಾಕಿದ್ರೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಆಗಿರ್ತಿತ್ತು. ಸುಮ್ಮನೆ ಇದೆಲ್ಲ ಇವಾಗ ಬಿಎಟಿಂಗ್ ಕಟ್ಟಿರೋದು ಇದೆಲ್ಲ ಹಿಂಗೆ. ನಮ್ಮ ಹತ್ರ ಚರ್ಚೆ ಬರ್ತಾ ಬರ್ಲಿ, ಅಧಿಕಾರಿಗಳು ಬರ್ಲಿ, ಅಧಿಕಾರಿಗಳು ಬಂದು ನೀವ್ ಹೇಳಿ ನಮ್ಮ ಹತ್ರ ಚರ್ಚೆಗೆ ಇದು ಹೆಂಗಾಯ್ತು, ಏನಾಯ್ತು, ಯಾವ ರೀತಿ ಆಯ್ತು ಅಂತ ಕೇಳೋಣ. ನನ್ನ ಎದುರುಗಡೆ ಚರ್ಚೆಗೆ ಬರ್ಲಿರಿ. ನಾನಿಲ್ಲಿ ಕೆಲಸ ಮಾಡಿರೋನು. ಬಾಲಕೃಷ್ಣನ್ಗೆ ಏನ್ ಗೊತ್ತಿದ್ರ ಬಗ್ಗೆ? ಬಾಲಕೃಷ್ಣ ಯಾವತ್ತಂದ್ರೆ ಇದ್ರ ಬಗ್ಗೆ ಒಂದೇ ಪ್ರಶ್ನೆ ಹಾಕಿದ್ರೆ ಕೇಳಿ. ಒಂದೇ ಒಂದು ಪ್ರಶ್ನೆ, ಒಂದೇ ಒಂದು ಧ್ವನಿ ಎತ್ತಿದ್ರೆ ಅಸೆಂಬ್ಲಿ ಒಳಗಡೆ ನಾನು ಇದ್ರ ಬಗ್ಗೆ ಫೈಟ್ ಮಾಡಿ ಇದನ್ನ ರಿವೋಕ್ ಮಾಡ್ಬೇಕು ಅಂತ ಹೇಳಿ ರೆಡ್ ರೋಡ್ ನ ಸಿಡಿ ಅದು ಇಂಟೀರಿಯರ್ ಮಾಸ್ಟರ್ ಪ್ಲಾನ್ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಂಟೀರಿಯರ್ ಮಾಸ್ಟರ್ ಪ್ಲಾನ್ ಮಾಡಕ್ ಮುಂಚೆ ಮಾಡ್ತಾರೆ. ಮಾಸ್ಟರ್ ಪ್ಲಾನ್ ಆದ್ಮೇಲೆ ಅದು ಆಟೋಮೆಟಿಕ್ ಲಿಫ್ಟ್ ಆಗುತ್ತೆ. ಮಾಸ್ಟರ್ ಪ್ಲಾನ್ ಟೆಂಡರ್ ಮಾಡಿ ಮಾಸ್ಟರ್ ಪ್ಲಾನ್ ಮಾಡಿಸಿದ್ವಿ ನಾವು. ನೋಡ್ರಿ, ಅಲ್ಟಿಮೇಟ್ ಆಗಿ ಪೊಲಿಟಿಕಲ್ ಟಚ್ ಯಾಕೆ ಕೊಡ್ಬೇಕು ಅಂದ್ರೆ, ನನಗೂ ಆ ಭಾಗದಲ್ಲಿ ಮತ ನೀಡಿದಂತ ಬಹಳಷ್ಟು ಜನ ಇದ್ದಾರೆ. ಅವ್ರು ಯಾವ ಪಾರ್ಟಿಯರನ್ನ ಇರ್ಲಿ, ಗೊತ್ತಾಯ್ತಾ? ನಾವು ಆಸ್ ಎ ಕಾಮನ್ ಮ್ಯಾನ್, ನಾನು ಅಲ್ಲಿ ಹುಟ್ಟಿರೋನು, ಅಲ್ಲಿ ಬೆಳೆದಿರೋನು, ಅಲ್ಲಿ ಶಾಲೆ ಕಲ್ತಿರೋನು. ನನ್ನ ರೈತರು ಇವತ್ತು ಪ್ರಾಣ ಹೋಗ್ತಾ ಇದೆ, ಅನ್ಯಾಯಕ್ಕೆ ಒಳಗಾಗ್ತಾರೆ ಅಂದ್ರೆ ನಾನು ಧ್ವನಿ ಎತ್ತಬಾರ್ದಾ? ಕುಮಾರಸ್ವಾಮಿ ಅವ್ರ ಹೆಸರು ಹೇಳಿದ್ರೆ ಕುಮಾರಸ್ವಾಮಿ ಅವರು ಧ್ವನಿ ಎತ್ತಬಾರ್ದಾ? ನಿಖಿಲ್ ಕುಮಾರಸ್ವಾಮಿ ಮಾತಾಡ್ಬಿಟ್ಟವ್ರೆ ಅಂದ್ರೆ ಸತ್ಯ ಮಾತಾಡ್ತಾವ್ರಿ. ಇವತ್ತು ರೆಡಿ ಇದೆ, ನಾವು ಬರೋವಾರ ಹೋಗ್ತಾ ಇದೀವಿ, ನೀವೆಲ್ಲ ಬರ್ಬೇಕು. ನಾನು ನಿಖಿಲ್ ಕುಮಾರಸ್ವಾಮಿ ಅವರು ಪ್ರತಿ ಹಳ್ಳಿ, ಪ್ರತಿ ಮನೆಗೂ ಹೋಗ್ತಾ ಇದೀವಿ. ಅಲ್ಲಾಗ್ಲಿ ರಿಯಾಲಿಟಿ ಚೆಕ್. ಯಾವ ರೈತರು ಜಮೀನು ಕೊಡ್ತಾವ್ರ, ಯಾವ ರೈತರು ಜಮೀನು ವಿರೋಧ ಮಾಡ್ತಾವ್ರ, ಈ ಯೋಜನೆಗೆ ಪರ ಮಾಡ್ತಾವ್ರ, ನಮಗೂ ಗೊತ್ತಾಗ್ಲಿ, ನಿಮಗೂ ಗೊತ್ತಾಗ್ಲಿ, ಸರ್ಕಾರಕ್ಕೂ ಗೊತ್ತಾಗ್ಲಿ. ಈಗಾಗಲೇ ದೇವೇಗೌಡರು ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ. ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ, ಸರ್ಕಾರ ಇದನ್ನ ಕೈ ಚೆಲ್ತಾರೆ ಅಂದ್ರೆ ದೇವೇಗೌಡರನ್ನ ಕರ್ಕೊಂಡೋಗಿ ಮುಖ್ಯಮಂತ್ರಿಗಳ ಮನೆ ಮುಂದೆ ಧರಣಿ ಕೊಡಿಸ್ತೀವಿ. ಈ ರೈತರ ಬದುಕಿನಲ್ಲಿ ಚೆಲ್ಲಾಟ ಆಡ್ತಾ ಇದೀರಿ. ನಾವು ಹೇಳಿದ್ರೆ ಕಾಸು ಮಾಡ್ತಾ ಇರೋರು, ಅಗ್ನಿ ದರೋಡೆ ಮಾಡ್ತಾ ಇರೋರು ನೀವು. ಹೇಳ್ತಾರೆ ಇಲ್ಲಿ ಹಾಸನಿಂದ ಬಂದು ಇವ್ರು ಆಸ್ತಿ ಮಾಡಿಲ್ವಾ ಅಂತ. ಇದೆಲ್ಲ ಪೇಪರು ಹಾಸನದಿಂದ ಬಂದು ಯಾಕೆ ಶಿವಕುಮಾರ್ ಸಾಹೇಬ್ರೆ ನೀವು ಹೈದರಾಬಾದಿಂದ, ಆಂಧ್ರ ಪ್ರದೇಶದಿಂದ, ತೆಲಂಗಾಣದಿಂದ ಕರ್ಕೊಂಡ್ಬಂದು ನಿಮ್ ಸ್ನೇಹಿತರನ್ನ ಸಾವಿರಾರು ಎಕರೆ ಜಮೀನ್ ಮಾಡಿದಿರಿ. 1 ಎಕರೆ 2 ಎಕರೆ 100 ಎಕರೆ 100 ಎಕರೆ ಅಲ್ಲ, ಸಾವಿರಾರು ಎಕರೆ. ಡಿವಿನಿಟಿ ವೆಂಚರ್, ಐಕಾನ್ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್, ಎಂತೆಂತೆ ವಾರಕ್ಕೊಂದು ವೆಂಚರ್ಗಳು, ವಾರಕ್ಕೆ 1, 2, 3 ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು, LLPಗಳು. ಸ್ಟಾಲಿನ್ ಅವ್ರು ಕರ್ಕೊಂಡ್ಬಂದು ಪಾರ್ಟ್ನರ್ ಮಾಡ್ಕೊಂಡಿದ್ದೀರಿ. ಕುಮಾರಸ್ವಾಮಿ ಅವರು ದೇವೇಗೌಡರು ಬೀಗರು, ಅದು ಬೇರೆ ಬೀಗ್ರೆ ಇವತ್ತಿಂದ ಜಮೀನ್ ವ್ಯಾಪಾರ ಮಾಡ್ತಾವ್ರ. ಅವ್ರ ವೃತ್ತಿನೇ ಅದು ಮಾಡವ್ರೆ. ನನ್ಗೇನೋ ಹೇಳ್ತಾ ಇದ್ರು ಅಂತ, ಎಲ್ಲೋ ಅಧ್ಯಕ್ಷನ್ ಮಾಡಕ್ ನಾನು ಯಾವತ್ತೂ ನಿಮ್ಮ ಹತ್ರ ಅರ್ಜಿನೇ ಹಾಕೊಂಡಿರ್ಲಿಲ್ಲ ಸ್ವಾಮಿ. ಶಿವಕುಮಾರ್ ಸಾಹೇಬ್ರೆ, ಈ ಯೋಜನೆ ಈ ಅಥಾರಿಟಿ ಮಾಡಿಸ್ದ ನಾನು ಹೋರಾಟ ಮಾಡಿ, ಈ ಅಥಾರಿಟಿಗೆ ನಾನು ಚೇರ್ಮನ್ ಮಾಡಿ ಅಂತ ಯಾವತ್ತೂ ಕೇಳಿಲ್ಲ ನಾನು. ಅದನ್ನೇ ಹೇಳಕ್ ಬರ್ತೀವಿ. ಈಗ ಎದುರಿಸ್ತಾವ್ರೆ. ಯಾವ 3 ಗ್ರಾಮಗಳಲ್ಲಿ ಮಾಡ್ಲಿಕ್ಕೆ ಕೋರ್ಟ್ ಅವ್ರಿಗೂ ಐತೆ, ನಮಗೂ ಐತೆ. ಅವ್ರಿಗಿರೋ ಕೋರ್ಟ್ ನಮ್ಗಿರಲ್ವಾ? ಕೋರ್ಟ್ಗೆ ಡೆಪಾಸಿಟ್ ಮಾಡ್ಬಿಟ್ರೆ ನಾವೇನ್ ಕಳೆಪುರಿ ತಿಂತಾ ಇರ್ತೀವ? ಇವ್ರು ಕೋರ್ಟ್ ಕೊಟ್ಟೋಗ್ತಾರೆ, ಇವ್ರಿಗೆ ಎವಿಡೆನ್ಸ್ ಸಿಕ್ಕೋಗ್ಬಿಡ್ತದೆ ಅಂತೇಳಿ ಎಲ್ಲ ತಂತ್ರಗಾರಿಕೆ 3 ಊರ್ದು ಫಸ್ಟ್ ಮಾಡೋದು. ಏನಕ್ಕೆ ಮಾಡ್ತಾರೆ 3 ಊರ್ದು? ಕಡಿಮೆ ಎಕ್ಸ್ಟೆಂಟು, ಅಲ್ಲಿ ರೈತರುಗಳು ಬಹುಪಾಲು ನಮ್ಮ ಪರವಾಗಿದ್ದಾರೆ, ಅದಕ್ಕೆ ಅವ್ರು ಎತ್ಬಿಟ್ರೆ ಇವರೆಲ್ಲ ಒಪ್ಕೊಂಡ್ರೆ ಅಂತೇಳಿ ನಾವು ಮುಂದೆ ಕೋರ್ಟ್ಗೆ ಹೋಗ್ಬೋದು ಅಂತ. ಅದಕ್ಕೂ ನೀವೇ ಸಾಕ್ಷಿ ಆಗ್ತಿರೋ. ಅದಕ್ಕೆ ಯಾವ್ದೋ ಯೋಜನೆಗೆ ಮಾಡಿದ್ರೆ ಓವರ್ ಆಲ್ ಮಾಡ್ಬೇಕಲ್ವಾ? ನೀವು ಪ್ರಿಲಿಮಿನರಿ ನೋಟಿಫಿಕೇಶನ್ ಹಾಕಿ ಎಲ್ಲ ಒಂದೇ ಸರಿ ಮಾಡಿದ್ರಿ, 9 ಯಾಕೆ ಮಾಡಿದ್ರಿ?
ಈಗ ಯಾಕೆ ಮತ್ತೆ ನೀವು ಫೈನಲ್ ನೋಟಿಫಿಕೇಶನ್ ನ 3 ಒಳ್ಳೆ ಮಾಡ್ತಾ ಇದ್ದೀರಿ? ನೋಡಿ ಸರ್, ನಮ್ಮ ರೈತರು ಇವತ್ತು ವಿಷ ಕುಡಕ್ ರೆಡಿ ಇದ್ದಾರೆ, ವಿಷ ಕುಡಿಯಕ್ ರೆಡಿ ಇದ್ದಾರೆ. ಆ ಮಟ್ಟಕ್ಕೆ ಡಿಪ್ರೆಸ್ ಆಗ್ಬಿಟ್ಟವ್ರೆ. ಪೊಲೀಸ್ನವ್ರ ಕೈಲಿ ಎದುರಿಸೋದು, ಅವ್ರ ಕೈಲಿ ಎದುರಿಸೋದು, ಹೋಗಿ ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ ಅವ್ರಲ್ಲಿ ಬದುಕು ಕಟ್ಕೊಂಡಿದ್ದಾರೆ. ಎಲ್ಲಿ ಹೋಗಿ ಸಾಯ್ತಾರೆ? ಆ ರೈತರನ್ನ ಯಾವ ಕೆರೆಗೆ ಹಾಕಿ ನೀವು ದೂಕ್ತೀರಾ? ರೈತರಿಗೆ ನೀವು ಗಟ್ಟಿಯಾಗಿರಿ, ನೀವು ಅಧೈರ್ಯರಾಗಬೇಡಿ, ನಿಮ್ ಪರವಾಗಿ ನಾವ್ ಇದ್ದೀವಿ. ಇವ್ರದ್ದು ಇನ್ನೂ ಎಷ್ಟು 4 ಸರ್ಕಾರ ಬಂದ್ರು ಅದೇನು ಮುಂದೆ ಅವ್ರದ್ದು ಸರ್ಕಾರ ಬರ್ತದಂತೆ. ಪಾಪ ಅದನ್ನು ಎದುರಿಸ್ಬಿಟ್ಟವ್ರೆ. 28ಕ್ಕೂ ನಾವೇ ಬಂದ್ಬಿಡ್ತೀವಿ. ಕುಮಾರಸ್ವಾಮಿ ಎಲ್ಲಿಂದ ಬರಕ್ ಸಾಧ್ಯ? ಕುಮಾರಸ್ವಾಮಿ ಅದೆಲ್ಲ 17 ಮಡಿಕೊಂಡು ಅರಿತೀನಿ ಅಂತಾರೆ. ಪಾಪ ನಮ್ಮ ಹುಡುಗರೆಲ್ಲ ಅರ್ಧವ್ರು ಚೆನ್ನಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅರಿತೀನಿ ಅಂದವ್ರಿಗೆ. ಇವರು ಪಾಪ ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯದಲ್ಲೂ 100 ಸೀಟ್ ಆಗಲ್ಲ ಇವರು ಕಾಂಗ್ರೆಸ್ನವರು ಅಲ್ಲ ಸರ್. ಎಲ್ಲಾ ರಾಜ್ಯದಲ್ಲೂ ಪಾಪ ತಮಿಳ್ನಾಡಲ್ಲಿ 5 ನಿಂತವ್ರೆ. ಶರ್ಟ್ ಹರಿತಾರೋ, ಬುತ್ತಿಕ್ತಾರೋ, ಆರತಿ ಮಾಡ್ತಾರೋ, ಇಲ್ಲಿ ಬರ್ಬೇಕಲ್ಲ ಅಣ್ಣ. ಇಲ್ಲಿ ಬಂದ್ರೆ ಗೊತ್ತಾಯ್ತದೆ. ನಟರಾಜನ್ ಕರ್ಕೊಂಡು ಬಂದ್ರೆ ಗೊತ್ತಾಯ್ತದೆ. ಬಿಜೆಪಿ ಈ ವಿಚಾರ ಇಲ್ಲ, ಆಯ್ತು, ನಿಮ್ ಪ್ರಶ್ನೆ ಅರ್ಥ ಆಯ್ತು ನನಗೆ. ಯಾವುದೇ ಕಾರಣಕ್ಕೂ ಇಲ್ಲ. ಈ ಅಸೆಂಬ್ಲಿನಲ್ಲಿ ಸಂಪೂರ್ಣವಾಗಿ ಇದೇ ವಿಚಾರದಲ್ಲಿ ಚರ್ಚೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ, ಮಾಡಿಸ್ತೀವಿ. ಈ ವಿಚಾರದಲ್ಲಿ ಅಸೆಂಬ್ಲಿಲಿ ಹೋರಾಟ ನಡೀತದೆ. ಇದು ದೊಡ್ಡ ಬರ್ನಿಂಗ್ ಇಶ್ಯೂ. ಇದನ್ ಬಿಟ್ಟು ಬೇರೆ ಏನು ಇಶ್ಯೂ ತಗೋಬಾರ್ದು. ಕಳೆದ ಬೆಳಗಾಂನಲ್ಲಿ ಆ ಭಾಗದ ಇಶ್ಯೂ ತಗೋಬೇಕು ಅಂತ ಹೇಳಿ ಏನು ಚಿಂತೆ ಆಗಿತ್ತು, ಅದ್ರ ವಿಚಾರದಲ್ಲಿ ಅದು ತಗೊಳ್ಳಿಲ್ಲ. ಇಲ್ಲ, ಅವರು ಹೇಳಿರೋದು ನೀವು ಒಳ್ಳೊಳ್ಳೆ ಯೋಜನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೀವು ಯೋಜನೆ ನೆಪದಲ್ಲಿ ಫಲವತ್ತಾದ ಭೂಮಿ ಕಿತ್ಕೊಂಡು ಯೋಜನೆ ಮಾಡಿ ಅಂತ ಎಲ್ಲ ಅವ್ರು ಹೇಳಿಲ್ಲ. ನೀರ್ ಕೊಡಿ, ರಸ್ತೆ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಎಲ್ಲ ಬೇಕು. ನೀವೆಲ್ಲಾ ಮಾಡ್ತಾ ಇದ್ದೀರಿ. ಪಾಪ 3 ವರ್ಷದಿಂದ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದೀರಾ. ಇನ್ನು 2 ವರ್ಷ ಬಾಕಿ ಇರೋದು. ಇನ್ನೊಂದು ವರ್ಷ ಎಲೆಕ್ಷನ್ ಬರ್ತದೆ. ಇನ್ನೊಂದು ವರ್ಷದಲ್ಲಿ ಅದೆಷ್ಟು ಚಿನ್ನ ಸೌಧ ಕಟ್ತೀರೋ ನೋಡ್ತಿಲ್ವ ಜನ? ಏನ್ ಬಾಲಕೃಷ್ಣ ಅವರ ಕಟು ಮಾತಿಗೆ ಜೋತು ಬಿದ್ದು ನಾನು ಯೋಜನೆ ಏನಪ್ಪ ಬಾಲಕೃಷ್ಣದಲ್ಲಿ ಏನ್ ಕಟ್ಟಿರೋದಪ್ಪ? ಹೌದು, ಕೋಟಿ ದುರಸ್ತು ಮಾಡ್ಬಿಟ್ಟವ್ರತ್ತಾ? ಓ, ಕೋಟಿ ದುರಸ್ತು ಮಾಡಿರೋದಕ್ಕೆ ಕೊಡಪ್ಪ. ಇಲ್ಲಿ ಇದ್ರದ್ದು ಹಂಚಿಪುರದ ಕಡೆ ಹಂಚಿಪುರದ್ದು ಬಂದಿದ್ರಲ್ಲ, ಅದ ಅದ್ ಯಾರು ಬರ್ದವ್ರೆ ಅಂತ ಬೇಕಲ್ಲ. ಕೋಡಿ ಮೀನ್ಸ್ ಯಾರು ಬರ್ಕೊಟ್ಟವ್ರೆ ಅಂತ ನೋಡಿ. ಇದು ಹಂಚಿಪುರದ್ದು ಏನಪ್ಪ? ಇದು ಬನ್ಗಿರಿ ಸರ್ವೆ ನಂಬರ್ ಅಲ್ಲ ಇದು? ಬನ್ಗಿರಿ ಸರ್ವೆ ನಂಬರ್ 135. ಇದು ಪಟೇಲ್ ನಾಗೇಗೌಡ ಮರಿಚೇಗೌಡ ಅಂತ ಹೇಳಿ ಒಂದು ಖಾತೆ ಕುಂಡಿಸ್ತಾರೆ. 3 ಎಕರೆ 37 ಕುಂಟೆ, ಒಟ್ಟು 12 ಎಕರೆ ಈ ಸರ್ವೆ ನಂಬರ್ ಅಲ್ಲಿ ಬೋಗಸ್ ಮಾಡಿರೋದು. ಡಿಸಿ ಸಾಹೇಬ್ರೆ, 135/1 ಬನ್ಗಿರಿ. ಇವ್ರು ಯಾರು ಸಂಬಂಧನೇ ಕೊಡಲ್ಲ. ಆಮೇಲೆ ನೀವೆಲ್ಲ ಮಾತಾಡ್ಬೇರು ಪಾಪ. ನೀವು ಹೋಗಲ್ಲಿ ಸ್ಪಾಟ್ ಹೋಗ್ಬೇಕು ಪಾಪ, ಇವನ್ನೆಲ್ಲ ಕರ್ಕೊಂಡು. ಭೂಮಿನೇ ಇಲ್ಲ ರೀ, ಜಮೀನೇ ಇಲ್ಲ ಅಲ್ಲಿ. ಫಿಸಿಕಲ್ ಆಗಿ ಜಮೀನೇ ಇಲ್ಲ, ಖಾತೆಯಲ್ಲಿ ಐತೆ. ಎಷ್ಟು ಕೋಟಿ ಬೇಕು ದುಡ್ಡು ಇವ್ರಿಗೆ? ಫಿಸಿಕಲ್ ಆಗಿ ಜಮೀನೇ ಇಲ್ಲಪ್ಪ. 12 ಎಕರೆಗೆ ಎಷ್ಟು ಕೋಟಿ ಬರ್ತದ್ರಿ? ಮಿನಿಮಮ್ 24 ಕೋಟಿ ಬರ್ತದ.
ಯಾರು ಹೋಗ್ತದೆ? ಯಾರಿಗ ಹೋಗ್ಬೇಕಿದು? ರೆವಿನ್ಯೂ ಆಫೀಸರ್ಗೆ ಹೋಗ್ಬೇಕಾ? ಮಾಡಿಸಿರೋನ್ ಹೇಳ್ತಾವನೆ, ಇದನ್ ಖಾತೆ ಮಾಡಿಸಿರೋನ್ ಹೇಳ್ತಾವನೆ. ನನ್ ಸಿಗಾಕೊಂಡ, ನನ್ ಕರ್ದು ಎಲ್ಲ ವಿಡಿಯೋ ಮಾಡಿದೀನಿ. ಹೇಳ್ತಾನೆ 30 ಲಕ್ಷ ಕೊಟ್ಟ, ಎಕರೆಗೆ 30 ಲಕ್ಷ ಕೊಟ್ಟು ಖಾತೆ ಕೊಂಡಿರ್ಸಿದೀವಿ ಅಂತ. ಗೊತ್ತಿಲ್ಲ ನಂಗೆ, ಅದೆಲ್ಲ ಗಾಳಿಗೆ ತೂರ್ಬಿಟ್ಟವ್ರೆ. ಆಮೇಲೆ ನಾವು ಈ ಯೋಜನೆಗೆ ವಿರೋಧ ಇದ್ದೀವಿ ಅಂತ ಹೇಳಿ 80% ರೈತರು ಏನು ಅಬ್ಜೆಕ್ಷನ್ ಹಾಕಿದ್ರು ಅವನ್ನೆಲ್ಲ ಮುಚ್ಚಿ ಮಾಡ್ಬಿಟ್ಟವ್ರೆ. ಡಿ.ಸಿ ಮುಚ್ಚಿಸ್ಬಿಟ್ಟು. ನನ್ನ ರೈತರು ಹೋಗಿದ್ದಾಗ ಶಿವಕುಮಾರ್ ಅವ್ರು ಫೋನ್ ಮಾಡಿದ್ರೆ, ಫೋನ್ ಆನ್ ಮಾಡಿ, ಇಲ್ಲ ಸರ್ 80% ವಿರೋಧ ಇದೆ ಅಂತ. ಅವರೆಲ್ಲ ಬಂದವ್ರು ಇಲ್ಲಿ ನನ್ನ ಎದುರುಗಡೆ ಕೂತವ್ರೆ, ಸ್ಪೀಕರ್ ಆನ್ ಮಾಡಿದೀನಿ ಅಂದ್ರೆ ಏನ್ ಹೇಳ್ತಾರಂತೆ, ಇಲ್ಲ ಸರ್ ನಮ್ ಪರ ಇದೆ 80% ಅಂತ. ಕೋರ್ಟ್ ಕರೆಸ್ತೀನಿ, ಬಿಡ್ತೀನಿ ಅಣ್ಣನ್ನ. ಭೂಮಿನೇ ಈಗ ಖಾತೆ ಮಾಡ್ಕೊಂಡ್ರು. ನಾನೆಲ್ಲ ದಾಖಲೆ ಸಮೇತ ತೋರಿಸ್ತಾ ಇದ್ದೀನಿ, ನಾನೇನು ಫೇಕ್ ಆಗಿ ವೇಗ ಆಗಿ ಹೇಳ್ತಾ ಇಲ್ಲ. ಹೌದು, ನೋಡಿ ನಾವು ಸರಿಸಮಾನವಾಗಿ ರಾಜಕಾರಣಿಗಳನ್ನ ಎದುರಿಸ್ತಾ ಇದ್ದೀವಿ, ಈಗ ಅಧಿಕಾರಿಗಳನ್ನೂ ಎದುರಿಸ್ತಾ ಇದ್ದೀವಿ. ಅಧಿಕಾರಿನ ಅವ್ರ ಮನೆ ಈ ಕೆಲಸ ಬಿಟ್ಬಿಟ್ಟು ಡಿ.ಕೆ. ಶಿವಕುಮಾರ್ ಅವ್ರ ಮನೇಲಿ ಹೋಗಿ ಅವ್ರ ಮನೆ ಮಕ್ಳದ್ ಸೀರೆ ಒಗಿಬೇಕು. ಡಿ.ಸಿ ಕೆಲಸಕ್ಕೆಲ್ಲ ಲಾಯಕ್ಕಿಲ್ಲ, ಅಥವಾ ಅವ್ರ ಹಿಂದೆ ಬಕೆಟ್ ಹಿಡ್ಕೊಂಡು ತಿರ್ಗ್ಬೇಕು. ಯಾರು ಬಡವ್ರ ಕೆಲಸ ಮಾಡಿದಾರೇನ್ರಿ? ಒಂದ್ ಯಾವ್ದೊಂದು ಹಳ್ಳಿಗೆ ಹೋಗಿರೋದು ಒಂದು ಫೋಟೋ ನೋಡಿದೀರಾ ನೀವು ಪತ್ರಿಕೆಯಲ್ಲಿ? ಯಾವ್ದಾನ ಒಂದು ರಿವ್ಯೂ ಮಾಡಿರೋದು ನೋಡಿದೀರಾ ಒಂದು ಪತ್ರಿಕೆಯಲ್ಲಿ? ಕುತ್ಕೊಳ್ಳೋದು, ಬೇಕಾದ್ರೆ ಕರ್ಸ್ಕೊಳ್ಳೋದು, ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ಕೊಳ್ಳೋದು, ಎಲ್ಲೆಲ್ಲಿ ಭೂಮಿ ಐತೆ, ಎಲ್ಲೆಲ್ಲಿ ಇದಾಕ್ಬೇಕು, ಎಲ್ಲೆಲ್ಲಿ ಈ ವ್ಯಾಪ್ತಿ 9 ಗ್ರಾಮಗಳ ವ್ಯಾಪ್ತಿಲಿ ಎಷ್ಟು ಕೇಸವ ಎಲ್ಲ ಹೊಡೆಯೋದು, ಗಿರಾಕಿಗಳು ಇಟ್ಕೊಂಡ್ಬರೋದು, ಇವ್ರು ಬೇಕಾದವರು ಸ್ವಲ್ಪ ರಿಜಿಸ್ಟರ್ ಮಾಡಿಸ್ಕೊಳ್ಳೋದು. ಇದೇ ಕೆಲಸ ಮಾಡಿರೋದು ಈತ ಬಂದಾಗಿಂದ. ಏನ್ ಮಾಡಿದ್ದಾರೆ? ಎಲ್ಲಿ ಹೋರಾಟ ಮಾಡಕ್ ಹೋದ್ರ ಅವತ್ತೆಲ್ಲ ಕರೆದ್ಬಿಟ್ಟು ಏನ್ ಮಾಡೋದು ನಿಮ್ಗೆ ಗೊತ್ತಿಲ್ವಾ? ನಮ್ ರೈತರು ಒಳಗಡೆ ಬಿಟ್ಕೊಟ್ರ 144 ಹಾಕಿ ಕರಿಯರು 144 ಹಾಕೋದು. ನಮ್ ರೈತರು ಎಷ್ಟು ಜನ ನೀವೇನು ಮಾತೇನು ಸ್ನೇಹಿತರು ನೋಡಿದ್ದೀರಿ ಹೇಳಿ? ನೀವೇನೆ ಹೋರಾಟ ಮಾಡಿರೋ ರೈತರು ಜಾಸ್ತಿ ಅವರ, ಅಥವಾ ನಮ್ಗೆ ಏಕೆ ಬೇಕು ಅನ್ನೋ ರೈತರು ಜಾಸ್ತಿ ಅವರ? ನೀವೇ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಇವ್ರು ಏನು ಎದುರೋದಿಲ್ಲ. ನಾವು ನಮ್ ರೈತರು ಯಾವ್ದೇ ಕಾರಣಕ್ಕೂ ಜಮೀನ್ ಬಿಟ್ಕೊಳೋ ಪ್ರಶ್ನೆನೇ ಇಲ್ಲ. ಇವೆಲ್ಲ ಮಾಡ್ಕೊಂಡು ಸಂಚು ಮಾಡ್ಕೊಂಡು ಇವೆಲ್ಲ ಮಾಡ್ಕೊಂಡು ಆಸ್ತಿ ಹೊಡೆಯಕ್ ಬಂದಿದಾರಲ್ಲ, ಇವ್ರಿಗೆ ಬುದ್ಧಿ ಕಲಿಸ್ತೀವಿ. ಇವ್ರು ಬರ್ಲಿ, ಇವ್ರು ತಾಕತ್ತಿದ್ರೆ ಬರ್ಲಿ. ಕೊಡಪ್ಪ ಇಲ್ಲಿ ತೋರಿಸ್ತೀನಿ. ನನಗೆ ಆಲ್ರೆಡಿ ಲೋಕಾಯುಕ್ತ ಕೊಟ್ಟಿದ್ದೀನಿ. ಡಿ.ಸಿ. ಮಹಾರಾಜರು ಕೊಟ್ಟಾರಲ್ಲ, ಅದೆಲ್ಲ ಕೊಟ್ಟಿದ್ದೀನಿ. ನಟರಾಜ್ ಅವ್ರ ಹೆಂಡತಿ ಹೆಸರು ರಿಜಿಸ್ಟರ್ ಮಾಡಿ ಕೊಡ್ರಿ. ತಗೊಂಡ ಸಿಕ್ಕೋಯ್ತು, ಅವರೇ ಕೊಟ್ರ? ಮಾಡಿರ್ಬೇಕು, ಅವ ಒಂದ್ 25-30 ಎಕರೆ ಮಾಡಿರ್ಬೇಕು. ಏನಂತ ಯಾರು? ಶಶಿಕಲಾ ನಟರಾಜ್. ಸಾಕ
ಹೆಂಗ್ ಮಾಡ್ಕೊಂಡವ್ರು ಇದಕ್ಕೆ ಡಿಗ್ ಮಾಡ್ಬೇಕೀಗ. ಇದು ಡಿ ಕೆ ಇವರು ಯಾರು DC ಮಾಡ್ಕೊಂಡಿದಾರಲ್ಲ, ಅದು ಆಕ್ಚುಲಿ ಬೆಂಗಳೂರಿನವ್ರು ಯಾರೋ ಇಲ್ಲಿ ಬಂದು ಹೊಸೂರ್ ಹತ್ರ ಜಮೀನ್ ತಗೊಂಡಿದ್ರು. ನಮ್ಮ ಶ್ರೀಧರ್ ಅವ್ರ ತಂದೆ ಅದ್ರ ಮೇಲೆ ಕೇಸ್ ಆಡ್ತಾವ್ರು. ಇನ್ನು ಆ ಕೇಸು DC ಕೋರ್ಟ್ ಅಲ್ಲಿ ಇತ್ತು. ಕೇಸ್ನ ಅವ್ರ ಕಡೆ ಮಾಡ್ಬಿಟ್ಟು ಯಾರು ಬೆಂಗಳೂರಿನವ್ರ ಕಡೆ, ಬೆಂಗಳೂರಿನವ್ರಿಗೆ ಇವ್ರಿಗೆ ಹಳೇ ಡೇಟಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಇವ್ರ ತಮ್ಮನ ಹೆಸರಿಗೆ ಇವರು ಬೆಡ್ ರಿಟರ್ನ್ ಆಗ್ಬಿಟ್ಟಿದ್ದಾರೆ, ಇವ್ರ ಜಮೀನು ರಿಜಿಸ್ಟರ್ ಮಾಡ್ಬೇಕು, ಇಲ್ಲಾಂದ್ರೆ ಸತ್ತೋಗ್ಬಿಟ್ರೆ ತೊಂದರೆ ಆಗ್ತದೆ ಅಂತ ಹೇಳಿ ಇವರೇ ಪರ್ಮಿಷನ್ ಕೊಡ್ತಾರೆ. ಯಾರಿಗೆ? ಬೆಂಗಳೂರಿನವ್ರಿಗೆ. ಸಜ್ಜನ್ ರಾವ್ ಅಂತ ಅವ್ರ ಮಕ್ಕಳವರು, ಜೀವನ್ ರಾವ್ ಅಂತ ಏನೋ ಹೆಸರು, ನನ್ಗೆ ಗೊತ್ತು. ಜೀವನ್ ರಾವ್ ನನ್ಗೆ ಗೊತ್ತು. ಅವ್ರಿಗೆ ಪರ್ಮಿಷನ್ ಕೊಟ್ಟು, ಅವ್ರು ಚೆನ್ನಾಗಿ ಅವ್ರಿಗೆ ಈ ತರ ಪರ್ಮಿಷನ್ ಕೊಟ್ಟು ಕಲೆಕ್ಟರ್ನಲ್ಲಿ ತಗೊಂಡೋಗಿ ರಿಜಿಸ್ಟರ್ ಮಾಡಿಸ್ತಾರೆ. ಯಾರ ತಮ್ಮನ ಹೆಸರು? DC ತಮ್ಮನ ಹೆಸರು ಹೇಳಿದಲ್ಲ, ಏನ್ ಹೆಸರು? ಇನ್ನ ಇನ್ಶೂಲ್ ಹೇಳ್ರಿ. ವಿನಯ್ ವಿಜಯ್ GB. ಇವರು GB ಅಲ್ವಾ? ಗುರ್ಕಾರ್ ಮಹಾರಾಜರು ವಂಶಸ್ತ್ರ ಅಂತ ನನ್ಗೆ ಹೇಳಿದ್ರಪ್ಪ. ತಪ್ಪಿದೆ, ನನ್ಗೆ ಹೇಳಿದ್ದು. ನಾವು ಮಹಾರಾಜರ ವಂಶಸ್ಥರು, ನಾವು ನಮ್ದೆಲ್ಲ ಎಲ್ಲೆಲ್ಲೋ ಆಸ್ತಿ ಇತ್ತು, ನಮ್ಮ ಹತ್ರ ಇಷ್ಟೆಲ್ಲ ದುಡ್ಡು, ನನಗೇನ್ ಕೆಲಸ ಏನ್ ಬೇಕಿಲ್ಲ, ಆದ್ರೂ ನಾನು ಹ್ಯಾಂಡಿಕ್ಯಾಪ್ ಕೋಟಾದಲ್ಲಿ ಕೆಲಸ ತಗೊಂಡ್ಬಿಟ್ಟಿದ್ದೀನಿ. ಹೇಗೆ ಹ್ಯಾಂಡಿಕ್ಯಾಪ್ ಕೋಟಾದಲ್ಲಿ ಕೆಲಸ ತಗೊಂಡ್ಬಿಟ್ಟಿದ್ದೀನಿ. ಯಡಿಯೂರಪ್ಪರು ಮುಖ್ಯಮಂತ್ರಿ ಇದ್ರು, ಬಿಜೆಪಿ ಗೌರ್ಮೆಂಟ್ ಅಲ್ಲಿ 5 ವರ್ಷ ನಾನು ಪೋಸ್ಟಿಂಗ್ ಕೊಡ್ಲಿಲ್ಲ. ಯಾರು? ವಿಜೇಂದ್ರ ಅವರು 5 ವರ್ಷ ಪೋಸ್ಟಿಂಗ್ ಕೊಡ್ಲಿಲ್ಲ ನನ್ಗೆ. ವಿಜೇಂದ್ರ ಅವರಲ್ಲ, ವಿಜೇಂದ್ರ ಇವತ್ತು ಪಾದಯಾತ್ರೆ ಬರ್ತಾವ್ರೆ. ಎಲ್ಲಿಗೆ? ಮೈಸೂರು ಪಾದಯಾತ್ರೆ ಹೋದ್ರಲ್ಲ, ಹೆಂಗೆ ನಾನು DC ಆಗಿ ಇಲ್ಲಿ ಕೂತಿದ್ದೀನಿ ರಾಮನಗರಲ್ಲಿ, ನನ್ ಜೋಡಿ ಸೆಕ್ಷನ್ ಅಲ್ಲಿ ಪಾದಯಾತ್ರೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹಿಂಗ ಆಡ್ಸಿದ್ರು ಕಾಲ. ನಾನು ವಿಜೇಂದ್ರ ಅವ್ರಿಗೆ ಹೇಳಿಲ್ಲ ಈ ಮಾತನ್ನ. ಅದೇ ಫೋನ್ ತೆಗಿಸ್ತೀವಿ, ತೆಗಿಯೋ ಟೈಮ್ ಬರ್ತದೆ. DC ಅವ್ರದ ಅದೇ ಗುರ್ಕಾರ್ ಸಂಸ್ಥಾನ ಸಂಸ್ಥಾನ. ನೀವು DC ಅವ್ರನ್ನ ಕೇಳ್ಬೇಕು ಇವೆಲ್ಲ. ಆಮೇಲೆ ಬಹಳ ಮುಖ್ಯವಾಗಿ ಇವತ್ತು ಕರೆದಿರೋ ಪಾಯಿಂಟ್ ಒಂದೇ ಸರಿ ಕ್ಯಾಚ್ ಮಾಡ್ಕೊ. ದಯವಿಟ್ಟು ಇಷ್ಟು ಸಬ್ಜೆಕ್ಟ್ ಇಲ್ಲ, ಮುಂದಿನ ವಾರದಲ್ಲಿ ನಾನು ನಿಖಿಲ್ ಕುಮಾರಸ್ವಾಮಿ ಅವರು ಪ್ರತಿ ಹಳ್ಳಿ ಪ್ರತಿ ಮನೆಗೂ ಹೋಗೋರಿದ್ದೇವೆ. ನೀವೆಲ್ಲ ಮಾಧ್ಯಮದವರು ನಮ್ಗೆ ದಯಮಾಡಿ ನೀವು ಸಹಕಾರ ಕೊಡಬೇಕು. ಸಂಪೂರ್ಣವಾಗಿ ನೀವು ನಮ್ ಜೊತೆ ಇದ್ದು ಪ್ರತಿಯೊಂದು ಮನೆಗೂ ಹೋಗ್ತೀವಿ. ಯಾರು ಕೊಡ್ತಾರೋ ಯಾರು ಕೊಡಲ್ಲ. ಈ ಪ್ರಾಜೆಕ್ಟ್ ವಿರೋಧ ಜನ ಜಾಸ್ತಿ ಇದಾರ, ಪರ ಇದಾರ, ನಾವು ಚೆಕ್ ಮಾಡ್ತೀವಿ. ಬರೋ ವಾರದಲ್ಲಿ ಇವತ್ತು ನಾನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ, ಹೋಗ್ತೀವಿ. ನಾವು ಕೈ ಮುಕ್ಕೊಂಡು ಬರ್ತೀವಿ. ಏನಂದ್ರೆ ನಾವೆಲ್ಲ ಧೈರ್ಯ ಇರ್ಬೇಕಲ್ವಾ, ನಾವಿದ್ದೇವೆ ಏನು ಅಂತ ಧೈರ್ಯ ಇರ್ಬೇಕಲ್ವಾ. ಥ್ಯಾಂಕ್ ಯು. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.